ಗಣರಾಜ್ಯೋತ್ಸವ 2026 ಪೆರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತು? ಟ್ಯಾಬ್ಲೋ ಪ್ರಥಮ ಸ್ಥಾನ ಪಡ್ಕೊಳ್ತು. ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಟ್ಯಾಬ್ಲೋ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತು. ಹಾಗಾದರೆ ಮಹಾರಾಷ್ಟ್ರದ ಟ್ಯಾಬ್ಲೋ ಯಾವುದಾಗಿತ್ತು ಕೇಳಿದ್ರೆ ಗಣೇಶೋತ್ಸವ ಮತ್ತು ಆತ್ಮನಿರ್ಭರ ಭಾರತ. ಭಾರತದ ಆತ್ಮನಿರ್ಭರ ಭಾರತ ಮತ್ತು ಗಣೇಶೋತ್ಸವ ಎನ್ನುವಂತಹ ಮಹಾರಾಷ್ಟ್ರದ ಟ್ಯಾಬ್ಲೋ ಈ ಸಾರಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತು. ಇನ್ನು ಯಾವ ಮಿನಿಸ್ಟ್ರಿ, ಯಾವ ಸಚಿವಾಲಯ ವಿಭಾಗದಲ್ಲಿ ಯಾವ ಸಚಿವಾಲಯ ಮೊದಲ ಸ್ಥಾನ ಪಡ್ಕೊಳ್ತು ಕೇಳಿದ್ರೆ ಸಂಸ್ಕೃತಿ ಸಚಿವಾಲಯ, ಕಲ್ಚರಲ್ ಮಿನಿಸ್ಟ್ರಿ. ಸಂಸ್ಕೃತಿ ಸಚಿವಾಲಯದ ಟ್ಯಾಬ್ಲೋ ಈ ಸಚಿವಾಲಯ ವಿಭಾಗದಲ್ಲಿ ಮೊದಲ ಸ್ಥಾನ ಪಡ್ಕೊಳ್ತು. ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಒಂದೇ ಭಾರತ. ಇನ್ನು ಸೇನಾದಳಗಳ ವಿಭಾಗದಲ್ಲಿ ಯಾವ ಒಂದು ಸೇನೆಯ ಟ್ಯಾಬ್ಲೋ ಪ್ರಥಮ ಸ್ಥಾನ ಪಡ್ಕೊಳ್ತು ಕೇಳಿದ್ರೆ ನೌಕಾಸೇನೆ. ಇದು ಪೆರೇಡ್ಗೆ ಸಂಬಂಧಪಟ್ಟಂತೆ ನೌಕಾಸೇನೆ. ಹಾಕಿ ಇಂಡಿಯಾ ಲೀಗ್ 2026 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಕಲಿಂಗ ಲ್ಯಾನ್ಸರ್ಸ್. ಕಲಿಂಗ ಲ್ಯಾನ್ಸರ್ಸ್ ತಂಡ ಹಾಕಿ ಇಂಡಿಯಾ ಲೀಗ್ 2026 ವಿಜೇತ ತಂಡ. ಇದು ರಾಂಚಿ ರಾಯಲ್ಸ್ ವಿರುದ್ಧ ಈ ಒಂದು ಪಂದ್ಯವನ್ನು ಗೆದ್ಕೊಳ್ತು. ರಾಂಚಿ ರಾಯಲ್ಸ್ ವಿರುದ್ಧ ಫೈನಲ್ಸ್ ಎಲ್ಲಿ ನಡೀತು ಕೇಳಿದ್ರೆ ಭುವನೇಶ್ವರದ ಕಲಿಂಗ ಸ್ಟೇಡಿಯಂನಲ್ಲಿ. ಇದರ ಒಂದು ಫೈನಲ್ ಪಂದ್ಯ ನಡೆದಿದ್ದು. ಯಾವ ರಾಜ್ಯವು 2026ನೇ ವರ್ಷವನ್ನು ಕೃಷಿ ವರ್ಷ ಅಗ್ರಿಕಲ್ಚರ್ ಇಯರ್ ಆಗಿ ಘೋಷಣೆ ಮಾಡಿದೆ? ಅಗ್ರಿಕಲ್ಚರ್ ಇಯರ್. ಇಯರ್ 2026 ಅಗ್ರಿಕಲ್ಚರ್ ಇಯರ್ ಆಗಿ ಘೋಷಣೆ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಮಧ್ಯಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಇದರ ಥೀಮ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಥೀಮ್ ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್. ಪ್ರಾಸ್ಪರಸ್ ಫಾರ್ಮರ್, ಪ್ರಾಸ್ಪರಸ್ ಸ್ಟೇಟ್ ಅನ್ನೋದು ಥೀಮ್ ಆಗಿತ್ತು. ಉಗಾಂಡ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಯೋವೆರಿ ಮುಸೆವೇನಿ. ಇವರು ಉಗಾಂಡ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಕೆಳಗಿನ ಯಾರಿಗೆ 2026ನೇ ಸಾಲಿನ ಅತಿ ವಿಶಿಷ್ಟ ರೈಲ್ ಸೇವಾ ಪುರಸ್ಕಾರ, ಪ್ರಶಸ್ತಿ ದೊರೆಯಿತು? ಸರಿಯಾದ ಉತ್ತರ ಚಂದನ ಸಿಂಹ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. AVRSP ಅವಾರ್ಡ್ ಅಂತ ಇದು. ವರ್ಲ್ಡ್ ಎಕನಾಮಿಕ್ಸ್ ಫೋರಂ 2026 ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ದಾವೋಸ್ನಲ್ಲಿ ನಡೆದಿರುವಂಥದ್ದು, ಸ್ವಿಟ್ಜರ್ಲೆಂಡ್ ದೇಶದ ದಾವೋಸ್ನಲ್ಲಿ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ಇದು ನಡೆದಿರುವಂಥದ್ದು. ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಥೀಮ್ 2026 ವರ್ಲ್ಡ್ ಎಕನಾಮಿಕ್ ಫೋರಮ್ನ ವಾರ್ಷಿಕ ಸಭೆಯ ಥೀಮ್ ಏನಾಗಿತ್ತು ಕೇಳಿದ್ರೆ ಅ ಸ್ಪಿರಿಟ್ ಆಫ್ ಡೈಲಾಗ್ ಅಂತೇಳಿ. ಅ ಸ್ಪಿರಿಟ್ ಆಫ್ ಡೈಲಾಗ್ ಆಗಿತ್ತು. ಭಾರತ, ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ನಡುವಿನ ತ್ರಿಪಕ್ಷೀಯ ಯುದ್ಧಾಭ್ಯಾಸ ದೋಸ್ತಿ ಹೆಸರೇನಿದ್ರದ್ದು ನೋಟ್ ಮಾಡ್ಕೊಳ್ಳಿ, ದೋಸ್ತಿ. ಇದು ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಇದು ಮಾಲೆಯಲ್ಲಿ ನಡೆದಿರುವಂಥದ್ದು, ಮಾಲ್ಡೀವ್ಸ್ನ ಮಾಲೆಯಲ್ಲಿ ನಡೆಯಿತು.
ಈ ಕೆಳಗಿನ ಯಾವ ರಾಜ್ಯಕ್ಕೆ ಪ್ರೆಸಿಡೆಂಟ್ ಪೊಲೀಸ್ ಕಲರ್ ಅವಾರ್ಡ್ 2026 ಪ್ರೆಸಿಡೆಂಟ್ ಪೊಲೀಸ್ ಕಲರ್ ಅವಾರ್ಡ್ 2026 ದೊರೆಯಿತು? ಸರಿಯಾದ ಉತ್ತರ ಸಿಕ್ಕಿಂ ರಾಜ್ಯಕ್ಕೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಜಮ್ಮು ಕಾಶ್ಮೀರದ ಕಿಶ್ತವಾಡದಲ್ಲಿ ನಡೆದ ಭಾರತ ಸುರಕ್ಷಾ ಬಲಗಳ ಯುದ್ಧಾಭ್ಯಾಸ, ಇದರ ಹೆಸರೇನು? ಸರಿಯಾದ ಉತ್ತರ ಆಪರೇಷನ್ ತ್ರಾಶಿ 1. ಆಪರೇಷನ್ ತ್ರಾಶಿ 1. ಭಾರತದ 3 ಸುರಕ್ಷಾ ಬಲಗಳು ಕೂಡ ಇಲ್ಲಿ ಭಾಗವಹಿಸಿದ್ವು. ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಗ್ರಾಸಾ ಮಾಶೆಲ್. ಗ್ರಾಸಾ ಮಾಶೆಲ್ ಅವರಿಗೆ 2026ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ದೊರೆಯಿತು. ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ ಕ್ವಶನ್. ಈ ಗ್ರಾಸಾ ಮಾಶೆಲ್ ಯಾರು ಕೇಳಿದ್ರೆ ಮೊಜಾಂಬಿಕ್ ದೇಶದ ಮಾನವ ಹಕ್ಕು ಹೋರಾಟಗಾರ್ತಿ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು. 2026ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪುರಸ್ಕಾರ ವಿಜೇತ ಗ್ರಾಸಾ ಮಾಶೆಲ್ ಯಾವ ದೇಶದವರು ಅಂತೇಳಿ ಮೊಜಾಂಬಿಕ್ ದೇಶದವರು ಅಂತ ಗೊತ್ತಿರಲಿ. ನೊಬಿಯೋ ಸೇಫ್ಟಿ ಇಂಡೆಕ್ಸ್ 2026 ಪ್ರಕಾರ ಪ್ರಪಂಚದ ಅತ್ಯಂತ ಸುರಕ್ಷಿತ ನಗರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಕಿಂಗದಾವೋ. ಚೀನಾದ ಕಿಂಗದಾವೋ. ಸೊ ಇಂಡೆಕ್ಸ್ ಅನ್ನ ರಿಪೋರ್ಟ್ ಮಾಡಿದ್ದು ಯಾರು ಕೇಳಿದ್ರೆ ನೊಬಿಯೋ ಅಂತೇಳಿ, ನೊಬಿಯೋ ಇದು ರಿಪೋರ್ಟ್ ಮಾಡ್ತು. ಸೊ ಇದರ 2ನೇ ಸ್ಥಾನದಲ್ಲಿರೋದು, ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರೋದು ಅಬುಧಾಬಿ. ಸುರಕ್ಷಿತ ನಗರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರೋದು ಯಾವುದಾಗಾದ್ರೆ? 3ನೇ ಸ್ಥಾನದಲ್ಲಿರೋದು ದೋಹಾ. ಸೊ ಮೊದಲ ಸ್ಥಾನದಲ್ಲಿರೋದು ಕಿಂಗದಾವು. ಯಾವ ರಾಜ್ಯವು ಅಟಲ್ ವಿಚಲ್ ಅಗ್ರಗಾಮಿ ಯೋಜನೆಯನ್ನ ಪ್ರಾರಂಭಿಸಿತು? ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಸ್ಸಾಂ ರಾಜ್ಯ. ರಿಸರ್ಚ್ ಸ್ಟೂಡೆಂಟ್ಗಳಿಗೆ ಏನು ಕೇಳಿದ್ರೆ, ಇದು ರಿಸರ್ಚ್ ಸ್ಟೂಡೆಂಟ್ಸ್ ಅವರಿಗೆ 25,000 ಪರ್ ಮಂತ್ ಇಡುವಂಥ ಒಂದು ಯೋಜನೆ. ಆದರೆ ವಿಕಲಾಂಗ ಇದ್ರೆ ಅವರಿಗೆ 40,000 ಪರ್ ಮಂತ್ ಕೊಡುವಂಥ ಒಂದು ಯೋಜನೆ ಇದು. ಗಣರಾಜ್ಯೋತ್ಸವ 2026ರ 140 ಪುರುಷ ಸೈನಿಕರ ಪಡೆಯ ನೇತೃತ್ವ ವಹಿಸಿದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಸಿಮ್ರಾನ್ ಬಾಲಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಜಮ್ಮು ಕಾಶ್ಮೀರದ ರಾಜೌರಿ ಜಿಲ್ಲೆಯವರು. ಯಾರು? ಸಿಮ್ರಾನ್ ಬಾಲಾ. ಇಸ್ರೋದ ಈ ಕೆಳಗಿನ ಯಾವ ರಾಕೆಟ್ ಮೂಲಕ ಲಾಂಚ್ ಮಾಡಿದಂತಹ 16 ಉಪಗ್ರಹಗಳ ಲಾಂಚಿಂಗ್ ಈ ವರ್ಷ ವಿಫಲ ಆಯಿತು? ಸರಿಯಾದ ಉತ್ತರ PSLV C-62. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಅನ್ನು ಲಾಂಚ್ ಮಾಡಿತು? ಸರಿಯಾದ ಉತ್ತರ ಹರಿಯಾಣ ರಾಜ್ಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಹೈಡ್ರೋಜನ್ ಪವರ್ ಟ್ರೈನ್ ಇದು ಹರಿಯಾಣ ರಾಜ್ಯದಲ್ಲಿ ಲಾಂಚ್ ಆಯಿತು. ಎಲ್ಲಿ ಕೇಳಿದ್ರೆ ಪರ್ಟಿಕ್ಯುಲರ್ ಪ್ಲೇಸನ್ನು ನೋಡಿದ್ರೆ ಹರಿಯಾಣದ ಜೀಂದ್ ಸೋನಿಪತ್ ಮಾರ್ಗದಲ್ಲಿ. ಇದು ಉದ್ಘಾಟನೆ ಆಗಿರುವಂಥದ್ದು. ಈ ಒಂದು ಹೈಡ್ರೋಜನ್ ಪವರ್ ಟ್ರೈನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಲ್ಲಿ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ. ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಎಲ್ಲಿದೆ? ಇದು ಚೆನ್ನೈನಲ್ಲಿ ಇರುವಂಥದ್ದು. 2026ನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಪದ್ಮ ಪುರಸ್ಕಾರ ದೊರೆಯಿತು? ಸರಿ ಉತ್ತರ 131 ಜನರಿಗೆ. ಸ್ನೇಹಿತರೆ, ಪದ್ಮ ಪುರಸ್ಕಾರದ ಬಗ್ಗೆ ಒಂದು ಪರ್ಟಿಕ್ಯುಲರ್ ವಿಡಿಯೋ
ವಿಶೇಷವಾದ ವಿಡಿಯೋ ಇದೆ. ಇದರಲ್ಲಿ ಕರ್ನಾಟಕದಲ್ಲಿ ಬಂದಂತಹ 8 ಜನರ ಪದ್ಮ ಪುರಸ್ಕಾರದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಭಾರತದ ಪ್ರಮುಖರಿಗೆ ನೀಡಿದಂತಹ ಪದ್ಮ ಪುರಸ್ಕಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಈ ವಿಡಿಯೋದ ಸದುಪಯೋಗ ಮಾಡಿಕೊಳ್ಳಿ. ರಾಷ್ಟ್ರೀಯ ಮತದಾರರ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 25 ಜನವರಿ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತೆ. ರಾಷ್ಟ್ರೀಯ ಮತದಾರರ ದಿನ ನೋಡಿ, ಚುನಾವಣಾ ಆಯೋಗದ ಸ್ಥಾಪನೆಯ ನೆನಪಿಗೆ ಭಾರತದಲ್ಲಿ ಭಾರತೀಯ ಚುನಾವಣಾ ಆಯೋಗ ಸ್ಥಾಪನೆ ಆಗಿದ್ದು 1950 ಜನವರಿ 25. ಈ ನೆನಪಿಗೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿವಸ ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಆಚರಿಸ್ತೀವಿ. ನ್ಯಾಷನಲ್ ವೋಟರ್ಸ್ ಡೇ 2026ರ ಥೀಮ್ ಏನಾಗಿತ್ತು ಈ ವೋಟರ್ ದಿನಾಚರಣೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. 2026 ಥೀಮ್ ಏನಾಗಿತ್ತು ಕೇಳಿದ್ರೆ ಮೈ ಇಂಡಿಯಾ ಮೈ ನೋಟ್ ಮೈ ವೋಟ್. ನನ್ನ ದೇಶ ನನ್ನ ಭಾರತ ನನ್ನ ಮತ ಅನ್ನುವಂಥದ್ದು ಥೀಮ್. ಅಟಾಮಿಕ್ ಎನರ್ಜಿ ರೆಗ್ಯುಲೇಟರ್ ಬೋರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಎ.ಕೆ. ಬಾಲಸುಬ್ರಹ್ಮಣ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋಲ್ಡನ್ ಗ್ಲೋಬ್ ಪುರಸ್ಕಾರ 2026ರಲ್ಲಿ ಉತ್ತಮ ನಟಿ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಜೆಸ್ಸಿ ಬಾಕ್ಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಗೋಲ್ಡನ್ ಗ್ಲೋಬ್ ಅವಾರ್ಡ್ 2026 ಇಂಪಾರ್ಟೆಂಟ್ ಪ್ರಶಸ್ತಿ, ಇದು ಇಂಟರ್ನ್ಯಾಷನಲ್ ಅವಾರ್ಡ್. ಇದರಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು ಹಾಗಾದ್ರೆ ಕೇಳಿದ್ರೆ ಬೈಗನರ್ ಮೋರಾ. ಉತ್ತಮ ನಟ ಪ್ರಶಸ್ತಿ. ಹಾಗಾದರೆ ಉತ್ತಮ ನಿರ್ದೇಶಕ ಪ್ರಶಸ್ತಿ ಯಾರಿಗೆ ಸಿಕ್ತು? ಒನ್ ಬ್ಯಾಟಲ್ ಆಫ್ಟರ್ ಅನದರ್ನ ಡೈರೆಕ್ಟರ್ಗೆ ಈ ಒಂದು ಪ್ರಶಸ್ತಿ ಸಿಕ್ತು. ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇದಕ್ಕೆ ಉತ್ತಮ ಮ್ಯೂಸಿಕ್ ಯಾವುದಕ್ಕೆ ಕೇಳಿದ್ರೆ ಹ್ಯಾಮ್ಲೆಟ್ ಸಿನಿಮಾಕ್ಕೆ ಸಿಕ್ತು. ರಾಷ್ಟ್ರೀಯ ಯುವ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 12. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಭಾರತದಲ್ಲಿ ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ನ್ಯಾಷನಲ್ ಯೂತ್ ಡೇ ಅನ್ನಾಗಿ ಆಚರಿಸ್ತೀವಿ. ರಾಷ್ಟ್ರೀಯ ಯುವ ದಿನ 1985ರಿಂದ ಈ ಆಚರಣೆ ಪ್ರಾರಂಭ ಆಯಿತು. ಈ ಆಚರಣೆ 1985ಇಂದ ಶುರುವಾಯಿತು. 1985ರಿಂದ 2026ರ ಥೀಮ್ ಏನಾಗಿತ್ತು ಕೇಳಿದ್ರೆ ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತೇಳಿ. ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್ ಅಂತ. ಇಗ್ನೈಟ್ ದ ಸೆಲ್ಫ್ ಇಂಪ್ಯಾಕ್ಟ್ ದ ವರ್ಲ್ಡ್. ಈ ಕೆಳಗಿನ ಯಾರು ಮೆಟಾ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆದರು? ಸರಿಯಾದ ಉತ್ತರ ದೀನಾ ಪಾವಲ್ ಮೆಕ್ ಕಾರ್ಮಿಕ್ ಅವರು ಮೆಟಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೆಟಾ ಇದೆಯಲ್ಲ ಇದು 2004ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿ ಇರೋದು ಕ್ಯಾಲಿಫೋರ್ನಿಯಾದಲ್ಲಿ. ಕೇಂದ್ರ ಕಚೇರಿ ಇರೋದು. ಇದರ ಸಿಇಒ ಮಾರ್ಕ್ ಜುಕರ್ಬರ್ಗ್. ಇದರ ಸಿಇಒ ಆಗಿದ್ದಾರೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ 18ನೇ ಬ್ರಿಕ್ಸ್ ಸಮ್ಮೇಳನ 2026 ಆಯೋಜನೆ ಮಾಡಲಾಗುತ್ತೆ? ಎಲ್ಲಿ ಕೇಳಿದ್ರೆ ಭಾರತದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ನಗರದಲ್ಲಿ ವಾರ್ಷಿಕ ಸೇನಾ ದಿವಸ ಪೆರೇಡ್ ಅನ್ನು ಆಯೋಜಿಸಲಾಯಿತು? ಸರಿಯಾದ ಉತ್ತರ ಜೈಪುರದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು, ರ್ಯಾಂಕ್ ಏನು? ಸರಿ ಉತ್ತರ ಭಾರತ 80ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರೋದು ಯಾವುದು? ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2026ರಲ್ಲಿ ಫಸ್ಟ್ ಪ್ಲೇಸಲ್ಲಿರೋದು ಸಿಂಗಾಪುರ.
ಎರಡನೇ ಸ್ಥಾನದಲ್ಲಿರೋದು ಯಾವುದು? ಜಪಾನ್ ಮತ್ತು ದಕ್ಷಿಣ ಕೊರಿಯಾ. ಹಾಗಾದರೆ ಕೊನೆಯ ಸ್ಥಾನದಲ್ಲಿರೋದು ಯಾವುದು? ಲಾಸ್ಟ್ ಪ್ಲೇಸಲ್ಲಿರೋದು ಯಾವುದು? ಸರಿ ಉತ್ತರ ಅಫ್ಘಾನಿಸ್ತಾನ್. ಯಾವ ರಾಜ್ಯದಲ್ಲಿ ಮಕರವಿಲ್ಲಕ್ಕು ಫೆಸ್ಟಿವಲ್ ಮಹೋತ್ಸವವನ್ನು ಆಚರಿಸಲಾಯಿತು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇರಳದಲ್ಲಿ. ಈ ಕೆಳಗಿನ ಯಾವ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಘೋಷಣೆ ಮಾಡಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಆಪ್ಷನ್ ಸಿ. ರಾತಪಾನಿ ಟೈಗರ್ ರಿಸರ್ವ್ ಹೆಸರನ್ನು ಬದಲಾಯಿಸಿ ಡಾಕ್ಟರ್ ವಿಷ್ಣು ಶ್ರೀಧರ ವಾಕಣಕರ್ ಟೈಗರ್ ರಿಸರ್ವ್ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಘೋಷಿಸಿದ್ದಾರೆ. ಖೇಲೋ ಇಂಡಿಯಾ BGM 2026ರಲ್ಲಿ ಬೀಚ್ ಗೇಮ್ಸ್ 2026ರಲ್ಲಿ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಒಟ್ಟು 11 ಮೆಡಲ್ ಪಡೆದುಕೊಳ್ತು. 11 ಪದಕಗಳು. ಎಲ್ಲಿ ನಡೆದಿತ್ತು ಕೇಳಿದ್ರೆ ಇದು ದೀವ್ನಲ್ಲಿ ನಡೆದಿತ್ತು. ದೀವ್ನ ಗೋಗ್ಲಾ ಬೀಚ್ನಲ್ಲಿ. ಏನಿದು ಸ್ಪೋರ್ಟು? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್. ಯಾವ ರಾಜ್ಯದ ಅನಂತಪುರ ಅನಂತಪುರ ದಾಳಿಂಬೆಗೆ ಇತ್ತೀಚೆಗೆ GI ಟ್ಯಾಗ್ ದೊರೆಯಿತು? ಸರಿ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು? ಸರಿ ಉತ್ತರ ಶತ್ರುಜಿತ್ ಸಿಂಗ್ ಕಪೂರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣ್ ಕುಮಾರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಇದೆಯಲ್ಲ, ಇದು ಡಿಸೆಂಬರ್ 1, 1960ರಲ್ಲಿ ಸ್ಥಾಪನೆ ಆಯಿತು. ಸೊ ಇದರ ನೂತನ ಡೈರೆಕ್ಟರ್ ಜನರಲ್ DG ಯಾರು ಕೇಳಿದ್ರೆ ಪ್ರವೀಣ್ ಕುಮಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಪೇಸ್ ಕ್ರಾಫ್ಟ್ ಮೂಲಕ ನಾಸಾ 10 ದಿನಗಳ ಚಂದ್ರನ ಮೇಲಿನ ಪ್ರಯಾಣವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಓರಿಯನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓರಿಯನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಿಷನ್ ಹೆಸರು ಏನು ಕೇಳಿದ್ರೆ ಆರ್ಟಿಮಿಸ್ 2 ಅಂತೇಳಿ. ಆರ್ಟಿಮಿಸ್ 2 ಎನ್ನುವಂತಹ ಮಿಷನ್ ಮೂಲಕ ನಾಸಾ 10 ದಿನಗಳ ಚಂದ್ರನ ಮೇಲಿನ ಪ್ರಯಾಣವನ್ನು ಪ್ರಾರಂಭಿಸಲಿದೆ. ಈ ಸ್ಪೇಸ್ ಕ್ರಾಫ್ಟ್ ಹೆಸರು ಏನು ಕೇಳಿದ್ರೆ ಓರಿಯನ್ ಅಂತೇಳಿ. ಸ್ಪೇಸ್ ಲಾಂಚ್ ಸಿಸ್ಟಮ್ ಮೂಲಕ ಇದನ್ನು ಲಾಂಚ್ ಮಾಡಲಾಗ್ತಾ ಇದೆ. ಸ್ಪೇಸ್ ಲಾಂಚ್ ಸಿಸ್ಟಮ್ ಓರಿಯನ್ ಎನ್ನುವಂತಹ ಸ್ಪೇಸ್ ಕ್ರಾಫ್ಟ್ ಮೂಲಕ ಸ್ಪೇಸ್ ಲಾಂಚ್ ಸಿಸ್ಟಮ್ SLS ಮೂಲಕ ಇದನ್ನು ಲಾಂಚ್ ಮಾಡಲಾಗ್ತಾ ಇದೆ. 10 ದಿನಗಳ ಕಾಲ ಚಂದ್ರನ ಮೇಲೆ ಮಾನವ ಸಹಿತ ಒಂದು ಮಿಷನ್. ಇದು ಮಾನವ ಸಹಿತ 10 ದಿನಗಳ ಕಾಲ ಚಂದ್ರನ ಮೇಲೆ ಇರಿಸಲಾಗ್ತಾ ಇದೆ. ಪ್ರತಿಷ್ಠಿತ ಟೈಲರ್ ಪ್ರೈಸ್ ಪರಿಸರ ಪ್ರಶಸ್ತಿ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಟೋಬಿ ಕೀಯರ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಮೆರಿಕದ ಪರಿಸರ ತಜ್ಞರು, ಅಮೆರಿಕದವರು ಇವರು, USA ಟೋಬಿ ಕಿಯರ್ಸ್ ಅಂತೇಳಿ. ಸೊ ಇವರು ಮೈಕೋರೈಸಲ್ ಫಂಗಿ ಮೇಲಿನ ಅನ್ವೇಷಣೆಗೆ ಮೈಕೋರೈಸಲ್ ಎನ್ನುವಂಥ ಫಂಗಿ ಮೇಲಿನ ಇವರ ಅನ್ವೇಷಣೆಗೆ 2026ನೇ ಸಾಲಿನ ಪ್ರತಿಷ್ಠಿತ ಟೈಲರ್ ಪ್ರೈಸ್ ಪರಿಸರ ಪ್ರಶಸ್ತಿ ಸಿಕ್ತು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದ್ರೆ ಇದನ್ನ ಪರಿಸರದ ನೊಬೆಲ್ ಅಂತ ಕರೀತಾರೆ. ಪರಿಸರಕ್ಕೆ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು ಇದನ್ನ ಪರಿಸರದ ನೊಬೆಲ್ ಅಂತಾನೆ ಕರೀತಾರೆ. 1973 ಇದು ಶುರುವಾಗಿದ್ದು.
ಪುನಃ ಲಾಂಚ್ ಮಾಡಲಾದ ರೀಲಾಂಚ್ ಮಾಡಲಾದಂಥ ರಾಷ್ಟ್ರೀಯ ಒಲಿಂಪಿಕ್ ಅಕಾಡೆಮಿಯ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಆಪ್ಷನ್ ಸಿ, PT ಉಷಾ. ಲಾಂಚ್ ಮಾಡಿದ್ದು ಯಾರು ಕೇಳಿದ್ರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಅಸೋಸಿಯೇಷನ್. ಇದರ ರಾಷ್ಟ್ರೀಯ ಒಲಿಂಪಿಕ್ ಅಕಾಡೆಮಿಯ ನೂತನ ಅಧ್ಯಕ್ಷರು PT ಉಷಾ. ಪ್ರಪಂಚದ ಅತ್ಯಂತ ಪ್ರಾಚೀನ ನದಿಯಾದ ಪಿಂಕೆ ನದಿ ಕೆಳಗಿನ ಯಾವ ದೇಶದಲ್ಲಿ ಕಂಡು ಬಂದಿತು? ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ಕಂಡು ಬಂತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಆರ್ಯನ್ ವರ್ಷಿನ್. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ನೂತನ ಅಧ್ಯಕ್ಷರು ಯಾರು? ಸರಿ ಉತ್ತರ ಶೇಖ್ ಜಾನ್ ಬಿನ್ ಅಹಮದ್ ಅಲ್ ಥಾನಿ. ಇವರು ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ನೂತನ ಅಧ್ಯಕ್ಷರು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ನೂತನ ಅಧ್ಯಕ್ಷರು OCA. ಜನವರಿ 26ರಂದು ಅಂದರೆ ಗಣರಾಜ್ಯ ದಿನದಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ಸೈನಿಕರಿಗೆ ವೀರ ಪುರಸ್ಕಾರವನ್ನ ನೀಡಿದ್ರು? ಈ ವೀರ ಪುರಸ್ಕಾರ ಇದೆಯಲ್ಲ, ಇದು ವಿಶೇಷವಾಗಿ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರವನ್ನು ಒಳಗೊಂಡಿತ್ತು. ಇನ್ನಿತರೆ ವೀರ ಪುರಸ್ಕಾರಗಳು ಕೂಡ ಆಡ್ ಆಗಿತ್ತು. ಟೋಟಲ್ ಎಷ್ಟು ಜನರಿಗೆ ನೀಡಲಾಯಿತು ಕೇಳಿದ್ರೆ 70 ಜನರಿಗೆ ನೀಡಲಾಯಿತು. ಅದರಲ್ಲಿ ವಿಶೇಷವಾಗಿ ಅಶೋಕ ಚಕ್ರ ಒಬ್ಬರಿಗೆ, ಕೀರ್ತಿ ಚಕ್ರ 3 ಜನರಿಗೆ ಮತ್ತು ಶೌರ್ಯ ಚಕ್ರವನ್ನು 13 ಜನರಿಗೆ ನೀಡಲಾಯಿತು. ಉಳಿದಂತೆ ಎಲ್ಲ ವೀರ ಪುರಸ್ಕಾರವನ್ನು ಇನ್ಕ್ಲೂಡ್ ಮಾಡಿದ್ರೆ 70 ಜನರಿಗೆ ನೀಡಲಾಯಿತು. ವುಮೆನ್ ಪ್ರೀಮಿಯರ್ ಲೀಗ್ WPL ಇತ್ತೀಚೆಗೆ ನಡೀತಲ್ಲ, RCBN ವಿನ್ ಆಯ್ತಲ್ಲ, ಇದರಲ್ಲಿ ಶತಕ ದಾಖಲಿಸಿದ ಮೊದಲ ಮತ್ತು ಏಕೈಕ ಮಹಿಳೆ ಯಾರು? WPL ಇತಿಹಾಸದಲ್ಲಿ ಶತಕ ದಾಖಲಿಸಿದ ಮೊದಲ ಮತ್ತು ಏಕೈಕ ಮಹಿಳೆ ಯಾರು ಕೇಳಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಟ್ಸ್ ಗಿವರ್ ಬ್ರಾಂಟ್ ಅವರು. ಸೊ ಇವರು ಮುಂಬೈ ಇಂಡಿಯನ್ಸ್ ಪರವಾಗಿ ಆಡ್ತಾರೆ. ಇವರು RCB ಮೇಲಿನ ಪಂದ್ಯದಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದ್ರು. 57 ಬಾಲ್ಗಳಲ್ಲಿ 100 ರನ್ ಅನ್ನ ದಾಖಲಿಸಿದ್ರು. ಸ್ನೇಹಿತರೆ, ವುಮೆನ್ ಪ್ರೀಮಿಯರ್ ಲೀಗ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ, ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ವಿಡಿಯೋವನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ. ಆ ವಿಡಿಯೋದ ಸದುಪಯೋಗ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ಭಾರತದ ಮೊದಲ ಸ್ಟಾರ್ಟ್ಅಪ್ ಯೂನಿಕಾರ್ನ್ 2026 ಆಗಿ ಆಯ್ಕೆಯಾಯಿತು? ಸರಿಯಾದ ಉತ್ತರ ಜೂಸ್ಪೇ ಅಥವಾ ಜಸ್ಪೇ, ಈ ರೀತಿ ಕರೀತಾರೆ, ಜಸ್ಪೇ. ಜನವರಿ 2026ರಲ್ಲಿ ವಿಮಾನ ಅಪಘಾತದಲ್ಲಿ ನಿಧನರಾದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಅಜಿತ್ ಪವಾರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವಾಗ ಈ ಒಂದು ಆಕ್ಸಿಡೆಂಟ್ ಆಯಿತು ಕೇಳಿದ್ರೆ ಜನವರಿ 28ರಂದು. ಜನವರಿ 28ರಂದು ನಡೆದ ದುರ್ಘಟನೆಯಲ್ಲಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿದ್ದವರು ನಿಧನರಾಗ್ತಾರೆ. ಪ್ರೆಸೆಂಟ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಇವರು. ಸೊ ಇವರು ಪ್ರಯಾಣಿಸ್ತಿದ್ದಂಥ ವಿಮಾನದ ಹೆಸರೇನು ಕೇಳಿದ್ರೆ ಬೊಂಬಾರ್ಡಿಯರ್ ಲಾರ್ಜೆಟ್ 45 ಅಂತೇಳಿ. ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಬೊಂಬಾರ್ಡಿಯರ್ ಲಾರ್ಜೆಟ್ 45. ಇದರಲ್ಲಿ ಒಟ್ಟು ಎಷ್ಟು ಜನ ಪೈಲಟ್ ಅನ್ನ ಒಳಗೊಂಡಂತೆ ಎಷ್ಟು ಜನ ಅಸುನೀಗಿದ್ರು, ಸತ್ರು ಅಂತ ಕೇಳಿದ್ರೆ ಒಟ್ಟಾರೆ 5 ಜನ ಅಸುನೀಗಿದ್ರು. ಇದೊಂದು ವಿಶೇಷ ವಿಮಾನವಾಗಿತ್ತು. ಯಾವ ರಾಜ್ಯವು ಚೀಫ್ ಮಿನಿಸ್ಟರ್ ಏತಿ ಕೂಲಿ ಧೋತಿ ಪಾತ್ ಎನ್ನುವಂತ ಯೋಜನೆಯನ್ನ ಜಾರಿಗೆ ತಂದಿತು? ಚೀಫ್ ಮಿನಿಸ್ಟರ್ CM ಏತಿ ಕೂಲಿ ಧೋತಿ ಪಾತ್ ಎನ್ನುವಂತ ಯೋಜನೆ. ಸರಿಯಾದ ಉತ್ತರ ಅಸ್ಸಾಂ ರಾಜ್ಯ ಇದನ್ನ ಜಾರಿಗೆ ತಂದಿದ್ದು. ಅಸ್ಸಾಂನ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ
ವಿಶ್ವಶರ್ಮಾ ಈ ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡಿದ್ರು, ಜಾರಿಗೆ ತಂದ್ರು. ಏನಿದು ಕೇಳಿದ್ರೆ 6 ಲಕ್ಷ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ, ಶ್ರಮಿಕರಿಗೆ ಅವರ ಅಕೌಂಟ್ಗಳಿಗೆ 5,000 ಹಣವನ್ನು ನೀಡುವಂತ ಒಂದು ಯೋಜನೆ. ಜೆಸಿ ಡೇನಿಯಲ್ ಅವಾರ್ಡ್ 2024ರ ವಿಜೇತರು ಯಾರು? ಸರಿ ಉತ್ತರ ಶಾರದಾ. ಆಕ್ಚುಲಿ ಇದು 2024ರ ಅವಾರ್ಡ್, ಬಟ್ ಈ ವರ್ಷ ನೀಡಿದ್ರು, 2026 ಅಲ್ಲಿ ನೀಡಿದ್ದು. ವಿಜೇತರು ಶಾರದಾ. ಅಂತಾರಾಷ್ಟ್ರೀಯ ಶಿಕ್ಷಣ ದಿವಸ, ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 24 ಜನವರಿಯಿಂದ ಆಚರಿಸಲಾಯಿತು. ಇಂಟರ್ನ್ಯಾಷನಲ್ ಎಜುಕೇಶನ್ ಡೇ, ಲಿಟ್ರಸಿ ಡೇ ಅಂತಾನು ಕೂಡ ಕರೀತಾರೆ. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, 2026ರ ಥೀಮ್ 2026 ಏನಾಗಿತ್ತು ಕೇಳಿದ್ರೆ, ನೋಟ್ ಮಾಡ್ಕೊಳ್ಳಿ. ದ ಪವರ್ ಆಫ್ ಯೂತ್ ಇನ್ ಕೋ ಕ್ರಿಯೇಟಿಂಗ್ ಎಜುಕೇಶನ್. The power of youth in co-creating education. 2026ರ ಥೀಮ್. ಈ ಕೆಳಗಿನ ಯಾವ ರಾಜ್ಯವು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನೊಂದಿಗೆ ಸೇರಿಕೊಂಡು ನೆಟ್ ಝೀರೋ ಗ್ರೀನ್ ಫೀಲ್ಡ್ ಸ್ಮಾರ್ಟ್ ಸಿಟಿ ಮಾಡುವ ಉದ್ದೇಶ ಹೊಂದಿದೆ? ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಹಭಾಗಿತ್ವ ಯಾವುದು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಸಮ್ಮಕ್ಕ ಸಾರಕ್ಕ ಜಾತ್ರಾ, ಇದಕ್ಕೆ ಮೇದಾರಂ ಜಾತ್ರಾ ಅಂತ ಕೂಡ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಹೋತ್ಸವ ಇದು, ಇಂಡಿಯಾದ್ದು. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿ ಉತ್ತರ ಆಪ್ಷನ್ ಸಿ, ತೆಲಂಗಾಣ ರಾಜ್ಯದಲ್ಲಿ. ಹಾಗಾದ್ರೆ ಸಮ್ಮಕ್ಕ ಸಾರಕ್ಕ ಜಾತ್ರಾದ ಪ್ರಮುಖ ಅಂಶಗಳು ಏನು ಅಂತ ಕೇಳಿದ್ರೆ, ಇದು ಕುಂಭಮೇಳದ ನಂತರ ನಡೆಯುವ ಅತಿ ಹೆಚ್ಚು ಜನ ಸೇರುವ ಜಾತ್ರೆ, ಅತಿ ಹೆಚ್ಚು ಜನರು ಸೇರುವಂತ ಒಂದು ಫೆಸ್ಟಿವಲ್ ಆಗಿದೆ, ಮಹೋತ್ಸವವಾಗಿದೆ. ಸಮ್ಮಕ್ಕ ಸಾರಕ್ಕ ಫೆಸ್ಟಿವಲ್ನ ಬಹಳ ಪ್ರಮುಖ ಅಂಶ ಏನು ಕೇಳಿದ್ರೆ, ಇದನ್ನೊಂದು ಬುಡಕಟ್ಟು ಜನಾಂಗ ಆಚರಣೆ ಮಾಡುತ್ತೆ, ಕೋಯಾ ಬುಡಕಟ್ಟು ಜನಾಂಗ. ಹಾಗೇನೆ ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಜನಾಂಗದ ಮಹೋತ್ಸವ ಇದು. ಏಷ್ಯಾದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಆಚರಿಸುವ ಹಬ್ಬ ಇದು, ಫೆಸ್ಟಿವಲ್ ಇದು, ಮಹೋತ್ಸವ ಇದು. ಯಾವುದು? ಸಮ್ಮಕ್ಕ ಸಾರಕ್ಕ ಜಾತ್ರಾ. ಅದಕ್ಕೆ ಇನ್ನೊಂದು ಹೆಸರಿದೆ, ಮೇದಾರಂ ಜಾತ್ರಾ. ಇಂಡಿಯಾ ಓಪನ್ ಸೂಪರ್ 750 ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಲಿನ್ ಚುನ್ ಯಿ. ಸೊ ಚೀನಾದ ಲಿನ್ ಚುನ್ ಯಿ 2026 ನಡೆದಂತಹ ಇಂಡಿಯಾ ಓಪನ್ ಸೂಪರ್ 750 ಇದರ ಪುರುಷರ ಸಿಂಗಲ್ಸ್ ವಿಜೇತರು. ಹಾಗಾದ್ರೆ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು? ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ, ಎನ್ ಸೆ ಯಂಗ್. ಇವರು ದಕ್ಷಿಣ ಕೊರಿಯಾದ ಆಟಗಾರ್ತಿ. ಸೊ 2026ರ ಇಂಡಿಯಾ ಓಪನ್ ಸೂಪರ್ 750 ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ, ನವದೆಹಲಿಯ ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ. ಈ ಒಂದು ಟೂರ್ನಮೆಂಟ್ ಅನ್ನ ನಡೆಸಲಾಯಿತು. ಭಾರತದ ಮೊದಲ ಇಂಟಿಗ್ರೇಟೆಡ್ ಪ್ರೈವೇಟ್ ಸೆಟಲೈಟ್ ಪ್ಲಾಂಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಏನನ್ನ? ಗುಜರಾತ್ನ
ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಗುಜರಾತ್ನ ಸೋನನ್ನಲ್ಲಿ. ಇತ್ತೀಚೆಗೆ ಯಾವ ರಾಜ್ಯದ ನಾಗರಿ ಎನ್ನುವಂಥ ಅಶ್ವಗಂಧ GI ಟ್ಯಾಗ್ ಅನ್ನು ಪಡೆದುಕೊಂಡಿತು? ಸರಿ ಉತ್ತರ ರಾಜಸ್ಥಾನ್. ರಾಜಸ್ಥಾನದಲ್ಲಿ ಕಂಡುಬರುವಂತಹ ನಾಗರಿ ಎನ್ನುವಂಥ ಅಶ್ವಗಂಧ GI ಟ್ಯಾಗ್ ಅನ್ನು ಪಡೆದುಕೊಂಡಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಳಗಿನ ಯಾರ ದಾಖಲೆಯನ್ನು ಮುರಿದು ದೀರ್ಘಕಾಲ ಆಳ್ವಿಕೆ ನಡೆಸಿದ ಕರ್ನಾಟಕದ ಮುಖ್ಯಮಂತ್ರಿ ಅಂತ ಅನಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಎ ದೇವರಾಜ್ ಅರಸ್. ಹಾಗಾದ್ರೆ ದೇವರಾಜ್ ಅರಸ್ ಅವರ ಎಷ್ಟು ದಿನಗಳ ಒಂದು ಸುದೀರ್ಘ ಆಳ್ವಿಕೆಯ ದಾಖಲೆಯನ್ನು ಇವರು ಮುರಿದ್ರು ಕೇಳಿದ್ರೆ, ದೇವರಾಜ್ ಅರಸು ಅವರು 2792 ದಿನಗಳ ಆಳ್ವಿಕೆ ಮಾಡಿದ್ರು ಆಸ್ ಎ CM. ಇದನ್ನ ಸಿದ್ದರಾಮಯ್ಯ ಅವರು ಈ ಒಂದು ದಾಖಲೆಯನ್ನು ಮುರಿದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಚೀಫ್ ಮಿನಿಸ್ಟರ್ ಆಗಿ ಆಳ್ವಿಕೆ ನಡೆಸಿದಂತ ಮುಖ್ಯಮಂತ್ರಿ ಆದ್ರು. ಮತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಇನ್ನೊಂದು ಕೂಡ ದಾಖಲೆ ಇದೆ. ಏನ್ ಕೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರು. ಅತಿ ಹೆಚ್ಚು ಬಜೆಟ್ ಮಂಡನೆ. ಸಿದ್ದರಾಮಯ್ಯ ಅವರು ಒಟ್ಟು 16 ಸಾರಿ ಬಜೆಟ್ ಮಂಡಿಸಿದ್ದಾರೆ. ಈ ದಾಖಲೆ ಕೂಡ ಇವರ ಹೆಸರಿನಲ್ಲಿಯೇ ಇರುವಂತದ್ದು. ಹಿಸ್ಟರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕವನ್ನ ಬರೆದವರು ಯಾರು? ಸರಿಯಾದ ಉತ್ತರ ಪ್ರೇಮ್ ಪ್ರಕಾಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ದೇಶವು ಮೊಟ್ಟ ಮೊದಲ ಬಾರಿಗೆ AI ಬೇಸಿಕ್ ಆಕ್ಟ್ ಅನ್ನು ಜಾರಿಗೆ ತಂತು? ಇದೊಂದು ಕಾನೂನಾಗಿದೆ. ಈ ಕಾನೂನು ದೇಶದ ರಕ್ಷಣೆಗಾಗಿ ಈ ಒಂದು ಆಕ್ಟ್ ಅನ್ನು, ಈ ಒಂದು ಕಾನೂನನ್ನು, ಈ ಒಂದು ಲಾವನ್ನ ಜಾರಿಗೆ ತರಲಾಯಿತು. ಸೊ ಯಾವ ದೇಶ ಅಂತ ಕೇಳಿದ್ರೆ ದಕ್ಷಿಣ ಕೊರಿಯಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು 500 ಸಿಂಗಲ್ಸ್ ಪಂದ್ಯಗಳನ್ನು ಗೆದ್ದಿರುವ ಭಾರತದ ಏಕೈಕ ಶಟಲ್ ಆಟಗಾರ್ತಿ? 500 ಸಿಂಗಲ್ಸ್ ಗೆದ್ದಿರುವಂತಹ ಭಾರತದ ಏಕೈಕ ಶಟಲ್ ಆಟಗಾರ್ತಿ. ಸರಿಯಾದ ಉತ್ತರ PV ಸಿಂಧು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ಜಿಲ್ಲೆಯು ಭಾರತದ ಮೊದಲ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್, ಇಂಡಿಯಾಸ್ ಫಸ್ಟ್ ಬಯೋ ಹ್ಯಾಪಿ ಡಿಸ್ಟ್ರಿಕ್ಟ್ ಅಂತ ಅನಿಸ್ತು? ಸರಿಯಾದ ಉತ್ತರ ಕೆಇ ಪನ್ಯಾರ್ ಡಿಸ್ಟ್ರಿಕ್ಟ್. ಸೊ ಕೆಇ ಪನ್ಯಾರ್ ಡಿಸ್ಟ್ರಿಕ್ಟ್ ಎಲ್ಲಿದೆ ಕೇಳಿದ್ರೆ ಇದು ಅರುಣಾಚಲ ಪ್ರದೇಶದಲ್ಲಿದೆ. ಅರುಣಾಚಲ ಪ್ರದೇಶದಲ್ಲಿ ಇರುವಂತದ್ದು. ಭಾರತದ ಮೊದಲ ಪೇಪರ್ಲೆಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಕ್ವಶನ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ಭಾರತದ ಮೊದಲ ಪೇಪರ್ಲೆಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಇದು ವಯನಾಡ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಎಲ್ಲಿದೆ ಕೇಳಿದ್ರೆ ಇದು ಕೇರಳ ರಾಜ್ಯದಲ್ಲಿ. ಸೊ ಇದನ್ನ ಉದ್ಘಾಟನೆ ಮಾಡಿದ್ದು ಯಾರು ಕೇಳಿದ್ರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಸೂರ್ಯಕಾಂತ್ ಅವರು, ನ್ಯಾಯಮೂರ್ತಿ ಸೂರ್ಯಕಾಂತ್. CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ವಿಶ್ವ ಪುಸ್ತಕ ಮೇಳ 2026ರ ಗೆಸ್ಟ್ ಆಫ್ ಆನರ್ ದೇಶ ಯಾವುದು? ಸೊ ಇದನ್ನ ಭಾರತದ ನವದೆಹಲಿಯಲ್ಲಿ ಈ ಒಂದು ಪುಸ್ತಕ ಮೇಳವನ್ನ ಸೆಲೆಬ್ರೇಟ್ ಮಾಡಲಾಯಿತು. ಸೊ ಇದರ ಗೆಸ್ಟ್ ಆಫ್ ಆನರ್ ದೇಶ 2026ರದ್ದು ಯಾರು ಕೇಳಿದ್ರೆ ಕತಾರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಪ್ರಮುಖ ದೇಶ ಇದೆ, ಯಾವುದು ಕೇಳಿದ್ರೆ ಫೋಕಸ್ ಕಂಟ್ರಿ. ಸೊ ಫೋಕಸ್ ಕಂಟ್ರಿ ಯಾವುದು ಕೇಳಿದ್ರೆ ಅಣ್ಣಾಮಲೈ ಟೈಗರ್ ರಿಸರ್ವ್ ನಲ್ಲಿ ಹುಲಿ ಗಣತಿ ಮಾಡೋದಕ್ಕೆ ಯಾವ ಮೊಬೈಲ್ ಆಪ್ ಅನ್ನು ಬಳಸಲಾಯಿತು? ಸರಿಯಾದ ಉತ್ತರ MS ಟ್ರಿಪ್ಸ್ ಆಪ್ ಅನ್ನು ಬಳಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಟೈಗರ್ ಸೆನ್ಸಸ್. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಾಕೇಶ್ ಅಗರ್ವಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಇದೆಯಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ ಇದು 2009ರಲ್ಲಿ ಸ್ಥಾಪನೆ ಆಯಿತು ಮತ್ತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿ. NIA.
ಯಾವ ರಾಜ್ಯವು ಇತ್ತೀಚೆಗೆ ಸಂಪ್ರಭು ಎನ್ನುವಂತ ಎಐ ಪಾರ್ಕ್ ಅನ್ನ ಸ್ಥಾಪಿಸಿತು? ಸರಿಯಾದ ಉತ್ತರ ತಮಿಳುನಾಡು. ಏನಿದು ಸಂಪ್ರಭು ಅನ್ನುವಂತ ಎಐ ಪಾರ್ಕ್ ಹೇಳಿದ್ರೆ ಇದೊಂದು ಸಾವರಿನ್ ಎಐ ಪಾರ್ಕ್ ಆಗಿದೆ. ಸಾವರಿನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾರ್ಕ್ ಇದು. ಇದಕ್ಕೆ ತಮಿಳುನಾಡು ಸರ್ಕಾರ 10,000 ಕೋಟಿ ರೂಪಾಯಿಗಳನ್ನ ಮೀಸಲು ಇಟ್ಟಿದೆ. ಬಜಾಜ್ ಪುಣೆ ಗ್ರ್ಯಾಂಡ್ ಟೂರ್ 2026 ಇದರಲ್ಲೇ ಗುಡ್ ವಿಲ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ MS ಧೋನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಂದೇ ಭಾರತ ಸ್ಲೀಪರ್ ಟ್ರೈನ್ ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಂದೇ ಭಾರತ ಸ್ಲೀಪರ್ ಟ್ರೈನ್ ಅನ್ನ ಉದ್ಘಾಟನೆ ಮಾಡಿದರು. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ವಂದೇ ಭಾರತ ಸ್ಲೀಪರ್ ಟ್ರೈನ್ ಇದೆಯಲ್ಲ, ಇದು ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಆಗಿದೆ. ಇದನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ, ಇದನ್ನ ಪಶ್ಚಿಮ ಬಂಗಾಳದ ಮಾಲ್ಡಾ ಟೌನ್ ರೈಲ್ವೆ ಸ್ಟೇಷನ್ ಅಲ್ಲಿ ಉದ್ಘಾಟನೆ ಮಾಡಿದ್ರು. ಪಶ್ಚಿಮ ಬಂಗಾಳದ ಮಾಲ್ಡಾ ಟೌನ್ ರೈಲ್ವೆ ಸ್ಟೇಷನ್ ಅಲ್ಲಿ ಉದ್ಘಾಟನೆ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹಾಗಾದ್ರೆ ಇದು ಯಾವ ಸ್ಥಳದಿಂದ ಯಾವ ಸ್ಥಳದವರೆಗೆ ಚಲಿಸುತ್ತೆ ಕೇಳಿದ್ರೆ, ಹೌರಾದಿಂದ ಗೌಹಾತಿ, ಹೌರಾ ಟು ಗೌಹಾತಿಯ ಕಾಮಾಖ್ಯಾದವರೆಗೆ ಈ ರೈಲು ಓಡುತ್ತೆ. ಸೊ ಇದು ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಆಗಿದೆ. ಭಾರತವು ಇರಾನ್ನಿಂದ ತನ್ನ ನಾಗರಿಕರನ್ನ ಕರೆತರಲು ಈ ಕೆಳಗಿನ ಯಾವ ಆಪರೇಷನ್ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ಆಪರೇಷನ್ ಸ್ವದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಅಂತ ನಾವೇನು ಕರಿತೀವಲ್ಲ, ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣ ವಶಿಷ್ಠ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2026ರ ವಿಜೇತರು ಯಾರು? ಇಂಡಿವಿಜುವಲ್ ಪುರಸ್ಕಾರದ ವಿಜೇತರು ಸೀತಾ ಅಶೋಕ ಶೇಲ್ಕೆ. ಇದು ಇಂಡಿವಿಜುವಲ್ ಮತ್ತು ಸಂಸ್ಥೆ ಎರಡಕ್ಕೂ ಕೊಡ್ತಾರೆ. ಸೊ ಇಂಡಿವಿಜುವಲ್ ಅವಾರ್ಡ್ ಸೀತಾ ಅಶೋಕ ಶೇಲ್ಕೆ ಅವರಿಗೆ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ ಸಿಕ್ತು. ಯಾರಿವರು ಸೀತಾ ಅಶೋಕ ಶೇಲ್ಕೆ ಅಂತ ಕೇಳಿದ್ರೆ, ಇವರು ವೈನಾಡು ಭೂಕಂಪದಲ್ಲಿ, ಕೇರಳದ ವೈನಾಡಿನಲ್ಲಿನ ಭೂಕಂಪನ ರಕ್ಷಣಾ ಕಾರ್ಯದ ಸೈನ್ಯದ ನೇತೃತ್ವವನ್ನು ವಹಿಸಿದ್ರು. ಹಾಗಾಗಿ ಇವರಿಗೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2026 ಆಯಿತು. ಹಾಗಾದ್ರೆ ಈ ಸಂಸ್ಥೆಗೆ ಯಾವ ಸಂಸ್ಥೆಗೆ ಅವಾರ್ಡ್ ಸಿಕ್ತು ಕೇಳಿದ್ರೆ, ಸಿಕ್ಕಿಂ ರಾಜ್ಯ ಸರ್ಕಾರಕ್ಕೆ ಇದೊಂದು ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆಗೆ ಸಿಕ್ಕಿರುವಂಥ ಒಂದು ಪ್ರಶಸ್ತಿ ಆಗಿದೆ. ಭಾರತದ ಮೋಸ್ಟ್ ಪೀಸ್ ಟೈಮ್ ಅವಾರ್ಡ್ ಅಶೋಕ ಚಕ್ರ, ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಶುಭಾಂಶು ಶುಕ್ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶುಭಾಂಶು ಶುಕ್ಲಾ ಇದರಲ್ಲ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ ಮೊದಲ ಭಾರತೀಯ ಇವರು. ಇವರು ಯಾವ ಒಂದು ಮಿಷನ್ ಮೂಲಕ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರೆ ಕೇಳಿದ್ರೆ, ಆಕ್ಸಿಯಂ 4 ಎನ್ನುವಂಥ ಮಿಷನ್. ಆಕ್ಸಿಯಂ 4 ಮಿಷನ್ ಮೂಲಕ ಶುಭಾಂಶು ಶುಕ್ಲಾ ಅವರು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು. ಸೊ ಇವರಿಗೆ ಭಾರತದ ಅತ್ಯಂತ ಪೀಸ್ ಟೈಮ್ ಅವಾರ್ಡ್ ಆಗಿರುವಂಥ ಅಶೋಕ ಚಕ್ರ ಪ್ರಶಸ್ತಿ ಲಭಿಸಿತು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರಿಯಾಣಕ್ಕೆ ಒಟ್ಟು 7 ಪದಕಗಳು ಸಿಕ್ತು. ಅದರಲ್ಲಿ ಚಿನ್ನ 4, ಬೆಳ್ಳಿ
1 ಹಾಗೂ ಕಂಚು 2, ಒಟ್ಟು 7 ಪದಕಗಳು ಸಿಕ್ತು. ಇಂಡಿಯನ್ ನ್ಯೂಸ್ ಪೇಪರ್ ಡೇ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಇಂಡಿಯನ್ ನ್ಯೂಸ್ ಪೇಪರ್ ಡೇ 29th ಜನವರಿ 29ರಂದು ಆಚರಿಸಲಾಯಿತು. ಈ ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದಿನಾಚರಣೆಗಳಿದೆ. ಒಂದೊಂದಾಗಿ ನೋಡ್ತಾ ಹೋದರೆ ಹಿಂದಿ ನ್ಯೂಸ್ ಪೇಪರ್ ಡೇ, ಹಿಂದಿ ಪತ್ರಿಕಾ ದಿನ, ಇದನ್ನು ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ ಮೇ 30 ಹಿಂದಿ ಪತ್ರಿಕಾ ದಿನ. ಹಾಗೇನೆ ನ್ಯಾಷನಲ್ ಪ್ರೆಸ್ ಡೇ, ನ್ಯಾಷನಲ್ ಪ್ರೆಸ್ ಡೇ, ರಾಷ್ಟ್ರೀಯ ಪತ್ರಿಕಾ ದಿನ, ಇದನ್ನು 16 ನವೆಂಬರ್ 16ರಂದು ಆಚರಿಸಲಾಗುತ್ತೆ. ಹಾಗೇನೆ ವರ್ಲ್ಡ್ ಪ್ರೆಸ್ ಡೇ, ವರ್ಲ್ಡ್ ಪ್ರೆಸ್ ಡೇ, ವಿಶ್ವ ಪ್ರೆಸ್ ದಿನಾಚರಣೆಯನ್ನು ಮೇ 3ರಂದು ಆಚರಿಸಲಾಗುತ್ತೆ. ಸೊ ಇಂಡಿಯಾ ನ್ಯೂಸ್ ಪೇಪರ್ ಡೇಯನ್ನು ಜನವರಿ 29ರಂದು ಆಚರಿಸಲಾಗುತ್ತೆ. ಯಾವ ದೇಶವು ಪ್ರಪಂಚದ ಅತಿ ದೊಡ್ಡ ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಅನ್ನು ಸ್ಥಾಪಿಸಿತು? ಸರಿ ಉತ್ತರ ಚೀನಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನು ಎಲ್ಲಿ ಲಾಂಚ್ ಮಾಡಿದ್ರು? ಇದು ಸ್ವನಿಧಿ, ಇದು ಸರಿಯಾದ ಉತ್ತರ ತಿರುವನಂತಪುರಂ, ಕೇರಳದ ತಿರುವನಂತಪುರಂನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಸ್ವನಿಧಿ ಎನ್ನುವಂಥ ಯೋಜನೆಗೆ ಚಾಲನೆ, ಈ ಒಂದು ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಲಾಂಚ್ ಮಾಡಿದ್ರು. ಯಾವ ದೇಶವು ಫಾಯ್ಸಫರ್ 2 ಮತ್ತು ಕೋನ್ಸರ್ 1.5 ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಇರಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕೇಂದ್ರ ಮಂತ್ರಿಯು ಪಂಖುಡಿ ಎಂಬಂಥ ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ರು? ಸರಿಯಾದ ಉತ್ತರ ಅನ್ನಪೂರ್ಣ ದೇವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅನ್ನಪೂರ್ಣ ದೇವಿ ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ. ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ. ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ ಅನ್ನಪೂರ್ಣ ದೇವಿಯವರು ಪಂಖುಡಿ ಎನ್ನುವಂತಹ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದರು. ಇದು ಯಾವ ಪೋರ್ಟಲ್ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಯೋಜನೆಗಳ ಜಾರಿಗಾಗಿ, ಮಹಿಳಾ ಮತ್ತು ಮಕ್ಕಳ ಯೋಜನೆಗಳ ಜಾರಿಗಾಗಿ ಈ ಒಂದು ವೆಬ್ ಪೋರ್ಟಲ್ ಅನ್ನು ಲಾಂಚ್ ಮಾಡಲಾಗಿದೆ. ಕೌನ್ಸಿಲ್ ಫಾರ್ ಲೆದರ್ ಎಕ್ಸ್ಪೋರ್ಟ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಮೇಶ್ ಕುಮಾರ್ ಜುನೇಜಾ. ಇವರು ಕೌನ್ಸಿಲ್ ಫಾರ್ ಲೆದರ್ ಎಕ್ಸ್ಪೋರ್ಟ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿ 2025-26 ಅನಾವರಣ ಮಾಡಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಟೆಕ್ಸ್ಟೈಲ್ ಮಿನಿಸ್ಟರ್ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಗೌಹಾಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸ್ಥಳದಲ್ಲಿ ರೈಸಿನಾ ಸೈನ್ಸ್ ಡಿಪ್ಲೊಮಸಿ ಇನಿಷಿಯೇಟಿವ್ 2026 ಇದನ್ನು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೇಘಾಲಯದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ರೇವತಿ ಮೊಹಿತೆ ಧೀರೆ. ಮೇಘಾಲಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಮೊದಲ ಮಹಿಳೆ. ಯಾವ ದೇಶದಲ್ಲಿ ವಿಲ್ ಫಾರ್ ಪೀಸ್ 2026 ಎಂಬ ಬಹುದೇಶೀಯ ಮಿಲಿಟರಿ ಅಭ್ಯಾಸ ನಡೀತು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ. ದಕ್ಷಿಣ ಆಫ್ರಿಕಾದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಹತ್ತಿರ, ಕೇಪ್ ಆಫ್ ಗುಡ್ ಹೋಪ್ನ ಹತ್ತಿರದಲ್ಲಿ ಈ ಒಂದು ಮಿಲಿಟರಿ ಅಭ್ಯಾಸ ನಡೆಯಿತು. ಯಾವ ರಾಜ್ಯದ ಆರಾಲಂ ವನ್ಯಜೀವಿ ಅಭಯಾರಣ್ಯವನ್ನು ಚಿಟ್ಟೆಗಳ ಅಭಯಾರಣ್ಯ ಅಂತ ಘೋಷಿಸಲಾಗಿದೆ? ಯಾವುದು? ಆರಾಲಂ ವನ್ಯಜೀವಿ ಅಭಯಾರಣ್ಯ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು
ಬಟರ್ಫ್ಲೈ ವೈಲ್ಡ್ ಲೈಫ್ ಸೆಂಚುರಿ ಅಂತೇಳಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಕೇರಳ ರಾಜ್ಯದಲ್ಲಿ ಇರುವಂಥದ್ದು ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಾಚೀನ ಜಪಾನಿ ಕತ್ತಿವರಸೆಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಪವನ್ ಕಲ್ಯಾಣ್. ಸೊ ಜಪಾನ್ ಕತ್ತಿವರಸೆಗೆ ಇನ್ನೊಂದು ಹೆಸರಿದೆ ಕೆನ್ ಜುನ್ಸು. ಕೆನ್ ಜುನ್ಸು. ತೆಲುಗಿನ ಪ್ರಸಿದ್ಧ ನಟ ಚಿರಂಜೀವಿ ಅವರ ಸೋದರ ಪವನ್ ಕಲ್ಯಾಣ್, ಇವರು ಕೂಡ ಫಿಲ್ಮ್ ಆಕ್ಟರ್. ಇವರು ಪ್ರಾಚೀನ ಜಪಾನ್ನ ಕತ್ತಿವರಸೆಯಾದಂಥ ಕೆನ್ ಜುನ್ಸುಗೆ ಆಯ್ಕೆಯಾದ ಮೊದಲ ಭಾರತೀಯ. ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026 ಇದನ್ನು ಪ್ರಕಟ ಮಾಡಿದವರು ಯಾರು? ಸರಿಯಾದ ಉತ್ತರ WEF, ವರ್ಲ್ಡ್ ಎಕನಾಮಿಕ್ ಫೋರಂ ಇದನ್ನು ಲಾಂಚ್ ಮಾಡ್ತು. ಭಾರತದ ಸ್ಟೇಟಸ್, ಇದರಲ್ಲಿ ಭಾರತದ ಸ್ಟೇಟಸ್ ಏನಿದೆ ಕೇಳಿದ್ರೆ ಭಾರತದ ಸೈಬರ್ ಅಸುರಕ್ಷತೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಭಾರತಕ್ಕೆ ಹೆಚ್ಚು ಥ್ರೆಟನ್ ಇರುವಂಥದ್ದು. ನ್ಯಾಷನಲ್ ಜಿಯೋಗ್ರಫಿಕ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 27, ನ್ಯಾಷನಲ್ ಜಿಯೋಗ್ರಫಿಕ್ ಡೇ. ಇದರ 2026 ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಈಸ್ ಇಂಪಾರ್ಟೆಂಟ್. ಥೀಮ್ ಏನಾಗಿತ್ತು ಕೇಳಿದ್ರೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸರ್ವೇಷನ್ ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್. ಇಸ್ರೇಲ್ ಶಾಂತಿ ಪುರಸ್ಕಾರ 2026 ವಿಜೇತರು ಯಾರು? ಸರಿ ಉತ್ತರ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಶಾಂತಿ ಪುರಸ್ಕಾರ 2026 ವಿಜೇತರು. ಒಂದು ಇಂಪಾರ್ಟೆಂಟ್ ವಿಷಯ ಏನು ಕೇಳಿದ್ರೆ ಇಸ್ರೇಲ್ 80 ವರ್ಷದ ನಂತರ ಇಸ್ರೇಲೇತರ ಅಂದರೆ ಇಸ್ರೇಲಿಂದ ಹೊರಗಡೆ ಒಬ್ಬರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು. ಜನವರಿ 2026 DRDO ತನ್ನ ಎಷ್ಟನೇ ಸ್ಥಾಪನಾ ದಿನವನ್ನು ಆಚರಿಸಿತು? ಸರಿಯಾದ ಉತ್ತರ 68ನೇ ಸ್ಥಾಪನಾ ದಿನವನ್ನು ಆಚರಿಸಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಬಗ್ಗೆ ಹೇಳೋದಾದ್ರೆ DRDO ಇದೆಯಲ್ಲ, DRDO ಜನವರಿ 1, 1958 ಸ್ಥಾಪನೆ ಆಯಿತು. DRDOನ ಅಧ್ಯಕ್ಷರು ಯಾರು ಕೇಳಿದ್ರೆ ಸಮೀರ ವೆಂಕಟಪತಿ ಕಾಮತ್. DRDOನ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ ಮೊದಲ ಅಧ್ಯಕ್ಷರು VR ರಾವ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಪುರಾತತ್ವ ವಿಜ್ಞಾನಿಗಳು 2000 ವರ್ಷ ಹಳೆಯದಾದ ಬೌದ್ಧ ನೆಲೆಯನ್ನ ಬುದ್ಧಿಸ್ಟ್ ಸೈಟ್ ಅನ್ನ ಅನ್ವೇಷಣೆ ಮಾಡಿದ್ರು? ಸರಿ ಉತ್ತರ ಜೆಹನ್ಪುರದಲ್ಲಿ. ಜೆಹನ್ಪುರ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವಂಥದ್ದು ಇದು. ಸೊ ಇಲ್ಲಿ ಪ್ರಾಚೀನ ಸ್ತೂಪ, ಮಠ, ಬಸದಿ ಇವುಗಳು ಪತ್ತೆಯಾಗಿರುವಂಥದ್ದು. ಯಾವ ರಾಜ್ಯದಲ್ಲಿ ಪೊಂಗಲ್ ಫೆಸ್ಟಿವಲ್ ಅನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬ್ಯಾಂಕ್ ಭಾರತದ ಮೊದಲ ಸೋಲಾರ್ ಪವರ್ ATM ವ್ಯಾನ್ ಅನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ತ್ರಿಪುರಾ ಗ್ರಾಮೀಣ ಬ್ಯಾಂಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿದ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮಹಾರಾಷ್ಟ್ರ ಫಸ್ಟ್ ಪ್ಲೇಸಲ್ಲಿದೆ, ತಮಿಳುನಾಡು ಸೆಕೆಂಡ್ ಪ್ಲೇಸಲ್ಲಿದೆ, ಹಾಗೆಯೇ ಗುಜರಾತ್ 3ನೇ ಸ್ಥಾನದಲ್ಲಿದೆ. ಚಿಕ್ಕ ರಾಜ್ಯಗಳ ಪಟ್ಟಿಯಲ್ಲಿರುವಂಥದ್ದು ಉತ್ತರಾಖಂಡ. ಇಂಡಿಯನ್ ಆರ್ಮಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 15. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಹೆಲ್ದಿ ಬಾರ್ಡರ್ ಕ್ಯಾಂಪೈನ್ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ರೋಗವನ್ನು ತಡೆಗಟ್ಟಲು ಅರುಣೋದಯ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರಾಕ್ರಮ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 23. ಏನಿದು ಪರಾಕ್ರಮ ದಿವಸ ಕೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 23 ಪರಾಕ್ರಮ ದಿವಸವನ್ನು ಆಚರಿಸಲಾಗುತ್ತೆ. ವಿಜಯ ಹಜಾರೆ ಟ್ರೋಫಿ 2025-26 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ವಿದರ್ಭ. ಸೌರಾಷ್ಟ್ರವನ್ನು ಸೋಲಿಸುವುದರ ಮೂಲಕ ಈ ಒಂದು
ಟ್ರೋಫಿಯನ್ನು ಗೆದ್ಕೊಳ್ತು. ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 16ನೇ ಸ್ಥಾನದಲ್ಲಿದೆ. ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಇದು ಭಾರತ 16ನೇ ಸ್ಥಾನದಲ್ಲಿರೋದು. ಒಟ್ಟು 154 ದೇಶಗಳು ಭಾಗಿ. ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಸಿಂಗಾಪುರ. ಎರಡನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್. ಹಾಗೆಯೇ ಮೂರನೇ ಸ್ಥಾನದಲ್ಲಿರುವಂಥದ್ದು ಡೆನ್ಮಾರ್ಕ್. ಮತ್ತು ಕೊನೆಯ ಸ್ಥಾನದಲ್ಲಿ ಲಾಸ್ಟ್ ಇರುವಂಥದ್ದು ಮಧ್ಯ ಆಫ್ರಿಕಾ ಗಣರಾಜ್ಯ. ಮಧ್ಯ ಆಫ್ರಿಕಾ ಗಣರಾಜ್ಯ ಏನಿದು? ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್. ಯಾವ ರಾಜ್ಯವು ಆಮೆ ಪಡಿ ಬಾ ಆಮಾ ಬಸಾರ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಮೆ ಪಡಿ ಬಾ ಆಮಾ ಬಸಾರ ಎನ್ನುವಂಥ ಯೋಜನೆ. ಸೊ ಇದನ್ನು ಪ್ರಾರಂಭ ಮಾಡಿದ್ದು ಒಡಿಶಾ ಸರ್ಕಾರ. ಯಾಕಂದರೆ ಇದು ಮಹಿಳೆಯರ ಶಿಕ್ಷಣಕ್ಕಾಗಿ ಉತ್ತೇಜನ ಕೊಡೋದಕ್ಕೆ. ಮಹಿಳೆಯರ ಶಿಕ್ಷಣಕ್ಕೆ ಉತ್ತೇಜನ. 2026ನೇ ಸಾಲಿನ ಪದ್ಮಪಾಣಿ ಪ್ರಶಸ್ತಿ ಪುರಸ್ಕೃತರು ಯಾರು? ಪದ್ಮಪಾಣಿ ಪ್ರಶಸ್ತಿ ಸರಿಯಾದ ಉತ್ತರ ಇಳೆಯ ರಾಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಆರ್ಪಿಎಫ್ ಇದರ ನೂತನ ಡಿಐಜಿ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರವಿಶಂಕರ್ ಛಬ್ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಆರ್ಪಿಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದು ಶುರುವಾಗಿದೆ ಯಾವ ಕಡೆ? ಸ್ಥಾಪನೆಯಾಗಿದ್ದು 27 ಜುಲೈ 1939. ಎರಡನೇ ಗ್ಲೋಬಲ್ ಬುದ್ಧಿಸ್ಟ್ ಸಮ್ಮೇಳನ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿಯಲ್ಲಿ. ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 6ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ 6th ಪ್ಲೇಸ್. ಸೊ ಫಸ್ಟ್ ಪ್ಲೇಸಲ್ಲಿರೋದು ಚೀನಾ, ಎರಡನೇ ಸ್ಥಾನದಲ್ಲಿರೋದು ಮಲೇಷಿಯಾ ಮತ್ತು ಮೂರನೇ ಸ್ಥಾನದಲ್ಲಿರೋದು ವಿಯೆಟ್ನಾಂ. ಇತ್ತೀಚೆಗೆ ಅಂತರಿಕ್ಷ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಇವರು ಒಟ್ಟಾರೆ ಎಷ್ಟು ದಿನಗಳ ಕಾಲ ಅಂತರಿಕ್ಷದಲ್ಲಿ ಇದ್ದರು? ಸರಿ ಉತ್ತರ 608 ದಿನಗಳು. ಎಐ ಫಿಲಂ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಜುಬೈರ್ ಜಲಾಶಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. CSPOC ಇದರ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಭಾರತ, ಉಗಾಂಡ, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಭಾರತದ ಮೊದಲ ಗ್ಲಾಸ್ ಮ್ಯೂಸಿಯಂ ಉತ್ತರ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರ ಫಿರೋಜಾಬಾದ್ನಲ್ಲಿ. ಇದು ಭಾರತದ ಮೊದಲ ಗ್ಲಾಸ್ ಮ್ಯೂಸಿಯಂ. ಭಾರತದ ಮೊದಲ ಗ್ಲಾಸ್ ಮ್ಯೂಸಿಯಂ ಅನ್ನು ಉತ್ತರ ಪ್ರದೇಶದ ಫಿರೋಜಾಬಾದ್ ಜಿಲ್ಲೆಯಲ್ಲಿ ನಿರ್ಮಿಸಲಾಯಿತು. ಸೊ ಈ ಫಿರೋಜಾಬಾದ್ ಜಿಲ್ಲೆ ಇದೆಯಲ್ಲ, ಇದಕ್ಕೆ ಸಿಟಿ ಆಫ್ ಗ್ಲಾಸಸ್ ಅಂತ ಕೂಡ ಕರೀತಾರೆ. ಸಿಟಿ ಆಫ್ ಗ್ಲಾಸಸ್, ಗಾಜಿನ ನಗರ ಅಂತ ಕೂಡ ಕರೀತಾರೆ. ಸೊ ಯಾಕೆ ಈ ಒಂದು ಗ್ಲಾಸ್ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿದ್ರು ಕೇಳಿದ್ರೆ, ಗ್ಲಾಸ್ ಇಂಡಸ್ಟ್ರಿಯನ್ನು ಪ್ರಮೋಟ್ ಮಾಡೋದಕ್ಕೆ. ಟು ಪ್ರಮೋಟ್ ಗ್ಲಾಸ್ ಇಂಡಸ್ಟ್ರಿ. ದೆಹಲಿ ಪೊಲೀಸ್ ಪ್ರಾರಂಭಿಸಿದ ಆಪರೇಷನ್ ಶಾಸ್ತ್ರ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆನ್ಲೈನ್ ಇಂಟಿಮೇಷನ್ ಮತ್ತು ಸೋಷಿಯಲ್ ಮೀಡಿಯಾದ ಧಮಕಿಗಳನ್ನು ತಡೆಗಟ್ಟೋದಕ್ಕೆ. ಅಂದರೆ ಇದರ ಉದ್ದೇಶ ಏನು ಕೇಳಿದ್ರೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಮಿಸ್ಯೂಸನ್ನು ತಡೆಯೋದಕ್ಕೆ. ಸಾಮಾಜಿಕ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದರ ದುರ್ಬಳಕೆ
ದುರ್ಬಳಕೆ ತಡೆಗಾಗಿ ದೆಹಲಿ ಪೊಲೀಸ್ ಆಪರೇಷನ್ ಶಾಸ್ತ್ರವನ್ನು ಶುರು ಮಾಡಿತು. ಸೊ ಇದರಲ್ಲಿ ಒಟ್ಟು 500 ಪಾಲಿಸೀಸನ್ನು ಸೋಷಿಯಲ್ ಮೀಡಿಯಾ ಯೂಸರ್ಸ್ ಮೇಲೆ ಹಾಕಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪರೀಕ್ಷಾ ಪೇ ಚರ್ಚಾ ಯಾವ ವರ್ಷ ಪ್ರಾರಂಭಿಸಲಾಗಿತ್ತು? ಸರಿ ಉತ್ತರ 2018. ಪ್ರತಿ ವರ್ಷ ಪರೀಕ್ಷಾ ಪೇ ಚರ್ಚಾ ಈ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಿಗೆ ಪರೀಕ್ಷೆಗಳ ಒತ್ತಡವನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಪರೀಕ್ಷೆಗಳ ಒತ್ತಡವನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರತಿ ವರ್ಷ 2018ರಿಂದ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ವರ್ಷ ಇದೊಂದು ದೊಡ್ಡ ರೆಕಾರ್ಡನ್ನು ಮಾಡ್ತು. ಏನು ಕೇಳಿದ್ರೆ ಇದುವರೆಗೆ ಒಟ್ಟು 4.5 ಕೋಟಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರು ಇದರ ಒಂದು ಸದುಪಯೋಗ ಮಾಡ್ಕೊಂಡಿದ್ದಾರೆ. ಇದೊಂದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಒಂದು ರೇಡಿಯೋ ಕಾರ್ಯಕ್ರಮ ಅಂತ ಹೇಳ್ಬೋದು, ಪರೀಕ್ಷಾ ಪೇ ಚರ್ಚಾ. ಭಾರತದ ಮೊದಲ ಬ್ಲ್ಯಾಕ್ ಸ್ವಾನ್ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಒಡಿಸ್ಸಾದ ಭುವನೇಶ್ವರ್ನಲ್ಲಿ. ಒಡಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಭಾರತದ ಮೊದಲ ಬ್ಲ್ಯಾಕ್ ಸ್ವಾನ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮ್ಮೇಳನವಾಗಿದೆ, AI ಸಮ್ಮೇಳನ. ಇದರಲ್ಲಿ ಫಿನ್ಟೆಕ್ ಮತ್ತು ಇನ್ಶೂರ್ಟೆಕ್ ಸಮ್ಮೇಳನವಾಗಿತ್ತು. ಆಯೋಜನೆ ಮಾಡಿದ್ದಲ್ಲಿ ಒಡಿಸ್ಸಾದ ಭುವನೇಶ್ವರದಲ್ಲಿ. ಈ ಕೆಳಗಿನ ಯಾವ ಕಂಪನಿಗೆ AR ರೆಹಮಾನ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದರು? ಸರಿ ಉತ್ತರ DAC ಡೆವಲಪರ್ಸ್ ಎನ್ನುವಂಥ ಕಂಪನಿ. DAC ಡೆವಲಪರ್ಸ್. ಇತ್ತೀಚೆಗೆ AR ರೆಹಮಾನ್ ಅವರು ತುಂಬ ಸುದ್ದಿಯಲ್ಲಿದ್ದರು. ಯಾಕೆಂದರೆ ಅವರ ಧರ್ಮದ ಕಾರಣಕ್ಕೆ ಬಾಲಿವುಡ್ನಲ್ಲಿ ಅವರಿಗೆ ಸಂಗೀತ ನಿರ್ದೇಶನದ ಒಂದು ಜವಾಬ್ದಾರಿಯನ್ನು ಕೊಡಲಾಗ್ತಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೂಡ ಮಾಡಿ ತುಂಬ ಸುದ್ದಿಯಲ್ಲಿ ಇದ್ದರು. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025 ವರದಿಯಲ್ಲಿ ಭಾರತದ ಸ್ಥಾನ ಏನು? ಆ್ಯಕ್ಚುಲಿ ಈ ಒಂದು ರಿಪೋರ್ಟ್ ಇದೆಯಲ್ಲ, ಇದು ಫೆಬ್ರವರಿ 2026ರಂದು ಹೊರಬಿದ್ದಂತಹ ಒಂದು ರಿಪೋರ್ಟ್ ಆಗಿತ್ತು. ಸೊ ಈ ವರದಿಯಲ್ಲಿ ಭಾರತದ ಸ್ಥಾನ ಏನು ಕೇಳಿದ್ರೆ ಭಾರತ 45ನೇ ಸ್ಥಾನದಲ್ಲಿದೆ. ಯಾವುದು? ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಇದರ ಒಂದು ವರದಿಯಲ್ಲಿ ಭಾರತ 45ನೇ ಸ್ಥಾನದಲ್ಲಿದೆ. ಆ್ಯಕ್ಚುಲಿ ಇದನ್ನು ಜಾರಿ ಮಾಡಿದ್ದು ಫಾರ್ಚುಲಸ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಫಾರ್ಚುಲನ್ಸ್ ಇನ್ಸ್ಟಿಟ್ಯೂಟ್ ಇದನ್ನು ಜಾರಿ ಮಾಡಿದ್ದು, ಇದನ್ನು ವರದಿಯನ್ನು ಪ್ರಕಟ ಮಾಡಿದ್ದು. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಇದಕ್ಕೆ ಆಯ್ಕೆಯಾದ ಮೊದಲ ಇರಾನ್ ಮಹಿಳೆ ಯಾರು? ಸರಿಯಾದ ಉತ್ತರ ಸುರಯಾ ಅಘಾಯಿ. ಇರಾನ್ನಿಂದ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆಯವರು IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದರ ಬಗ್ಗೆ ಹೇಳೋದಾದರೆ ಇದು 1894ರಲ್ಲಿ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ಇರೋದು ಲುಸಾನೆಯಲ್ಲಿ. ಯಾವ ದೇಶದಲ್ಲಿ ಬರುತ್ತೆ ಇದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಬರುತ್ತೆ. ಸ್ವಿಟ್ಜರ್ಲ್ಯಾಂಡ ಲುಸಾನೆ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು. ಗ್ಲೋಬಲ್ ಟೀಚರ್ ಪ್ರೈಸ್ 2026 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ರೆಬಲ್ ನಾಗಿ ಅಂತೇಳಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಈ ಗ್ಲೋಬಲ್ ಟೀಚರ್ ಪ್ರೈಸನ್ನು ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು. ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆಯೋಜನೆ ಮಾಡಿದ್ದು ಯಾರು ಕೇಳಿದ್ರೆ ವರ್ಲ್ಡ್ ಗವರ್ಮೆಂಟ್ ಸಮಿಟ್. ವರ್ಲ್ಡ್ ಗವರ್ನಮೆಂಟ್ ಸಮಿಟ್ ಇದರಲ್ಲಿ ಈ ಒಂದು ಪ್ರೈಸನ್ನು ಘೋಷಣೆ ಮಾಡಲಾಯಿತು. ಆಕಾಶ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ G. ಚಂದ್ರಮೌಳಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.
ಒಂದು ವಿಶೇಷವಾದ ಪುಸ್ತಕ, ಇದು ತುಂಬ ಸುದ್ದಿಯಲ್ಲಿದ್ದಂಥ ಪುಸ್ತಕ. ಯಾಕಿದು ವಿಶೇಷ ಪುಸ್ತಕ ಅಂತ ಕೇಳಿದ್ರೆ, ಈ ಆಕಾಶ್ ಪುಸ್ತಕವನ್ನು ಜಿ ಚಂದ್ರಮೌಳಿ ಬರೆದ್ರು. ಇದು ಯಾವುದರ ಬಗ್ಗೆ ಇತ್ತು ಕೇಳಿದ್ರೆ, ಭಾರತದ ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಮಿಸೈಲ್, ಒಂದು ಮಿಸೈಲ್ನ ಒಂದು ನಿರ್ಮಾಣದ ಕತೆ. ಆ ಮಿಸೈಲ್ ಹೆಸರು ಆಕಾಶ್ ಅಂತ. ಆಕಾಶ್ ಎನ್ನುವಂತಹ ಮಿಸೈಲ್ ಯಾವ ರೀತಿಯಾಗಿ ರಚನೆ ಆಯಿತು ಅನ್ನುವುದರ ಹಿಂದಿನ ಒಂದು ಕತೆ ಇದು, ಯಾವ ರೀತಿಯಾಗಿ ಅದನ್ನು ತಯಾರು ಮಾಡಲಾಯಿತು ಅಂತ ಹೇಳಿ. ಸೊ ಈ ಆಕಾಶ್ ಇದೆಯಲ್ಲ, ಇದು ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್, ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಮಿಸೈಲ್ ಇದು. ಸೊ ಈ ಮಿಸೈಲ್ ನಿರ್ಮಾಣದ ಹಿಂದಿನ ಕತೆ ಈ ಆಕಾಶ್ ಎಂಬ ಪುಸ್ತಕದಲ್ಲಿ ಪ್ರಕಟವಾಯಿತು. ಸೊ ಇದರ ಲೇಖಕರು ಜಿ ಚಂದ್ರಮೌಳಿ. 2026ನೇ ಸಾಲಿನ ಚಳಿಗಾಲದ ಒಲಿಂಪಿಕ್ ಕೆಳಗಿನ ಯಾವ ದೇಶದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಇಟಲಿಯಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇನ್ನೊಂದು ಹೆಸರಿಂದ ಸುಪ್ರಸಿದ್ಧವಾಗಿ ಕರೆದ್ರು, ಏನು ಕೇಳಿದ್ರೆ ಮಿಲಾನೋ ಕಾರ್ಟಿನೋ 2026 ಅಂತೇಳಿ. ಮಿಲಾನೋ ಕಾರ್ಟಿನೋ 2026. ಸ್ನೇಹಿತರೆ, 2026ರ ಚಳಿಗಾಲದ ಒಲಿಂಪಿಕ್ ಬಗ್ಗೆ ತುಂಬ ವಿಷಯಗಳಿದ್ದಾವೆ, ತುಂಬ ಇಂಪಾರ್ಟೆಂಟ್ ಅಂಶಗಳಿದ್ದಾವೆ. ಸ್ನೇಹಿತರೆ, 2026 ಈ ವಿಂಟರ್ ಒಲಿಂಪಿಕ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಇದೆ. ಸಂಪೂರ್ಣ ಮಾಹಿತಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಆ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026, ಇದರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಇದರಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ಇನ್ 4th ಪ್ಲೇಸ್. ಯಾವುದು ಇದು ಇಂಡೆಕ್ಸು? ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2026. ಸೊ ಇದರಲ್ಲಿ ಮೊದಲ ಸ್ಥಾನದಲ್ಲಿರೋದು ಯಾವುದು ಕೇಳಿದ್ರೆ, ಫಸ್ಟ್ ಪ್ಲೇಸಲ್ಲಿರೋದು USA, ಇನ್ನು ಸೆಕೆಂಡ್ ಪ್ಲೇಸಲ್ಲಿರೋದು ರಷ್ಯಾ, ಮತ್ತು ಥರ್ಡ್ ಪ್ಲೇಸಲ್ಲಿರುವಂಥದ್ದು ಚೀನಾ. ಸೊ ಇದನ್ನು ಜಾರಿ ಮಾಡಿದ್ದು ಯಾರು ಕೇಳಿದ್ರೆ, ಇದನ್ನು ಪ್ರಕಟ ಮಾಡಿದ್ದು ಯಾರು ಕೇಳಿದ್ರೆ ಗ್ಲೋಬಲ್ ಫೈರ್ ಪವರ್.com. ಗ್ಲೋಬಲ್ ಫೈರ್ ಪವರ್.com ಎನ್ನುವಂಥ ಸಂಸ್ಥೆ ಈ ಒಂದು ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸನ್ನು ಜಾರಿ ಮಾಡ್ತು. ಭಾರತದ ಕೆಳಗಿನ ಯಾವ ಜಿಲ್ಲೆಯಲ್ಲಿ 100% ಜೀವ ವಿಮೆ ಮಾಡಿಸಲಾಗಿದೆ? ಸರಿಯಾದ ಉತ್ತರ ಅಲ್ವಾರ್ ಡಿಸ್ಟ್ರಿಕ್ಟ್ನಲ್ಲಿ ಕಂಪ್ಲೀಟ್ ಆಗಿ ಜೀವ ವಿಮೆ ಮಾಡಿಸಲಾಗಿದೆ. ಇದು ಎಲ್ಲಿ ಬರುತ್ತೆ ಕೇಳಿದ್ರೆ ರಾಜಸ್ಥಾನಲ್ಲಿ, ರಾಜಸ್ಥಾನ್ ರಾಜ್ಯದಲ್ಲಿ ಇರುವಂಥದ್ದು ಇದು. ಸೊ ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಎನ್ನುವಂತಹ ನ್ಯಾಷನಲ್ ರೋಡ್ ಮ್ಯಾಪ್ನ ಅಡಿಯಲ್ಲಿ ಈ ಒಂದು 100% ಸಾಧನೆಯನ್ನು ಸಾಧಿಸಲಾಯಿತು ಅಲ್ವಾರ್ ಡಿಸ್ಟ್ರಿಕ್ಟ್ನಲ್ಲಿ. ಏನು ಕೇಳಿದ್ರೆ ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047. ಇನ್ಶೂರೆನ್ಸ್ ಫಾರ್ ಆಲ್ ಬೈ 2047 ಇದೊಂದು ನ್ಯಾಷನಲ್ ರೋಡ್ ಮ್ಯಾಪ್. ಭ್ರಷ್ಟಾಚಾರ ಧಾರಣ ಸೂಚಕಾಂಕ 2025ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 91ನೇ ಸ್ಥಾನದಲ್ಲಿದೆ. ಒಟ್ಟಾರೆ ಈ ಒಂದು ರಿಪೋರ್ಟ್ನಲ್ಲಿ ಭಾಗಿಯಾದ ದೇಶಗಳ ಸಂಖ್ಯೆ 182. 182 ದೇಶಗಳ ಒಂದು ಕಂಟೆಂಟನ್ನು, ಒಂದು ಅಂಕಿಅಂಶವನ್ನು ಇಲ್ಲಿ ಗಮನಿಸಿಕೊಂಡು ಈ ಒಂದು ರಿಪೋರ್ಟ್ ಜಾರಿಗೆ ತರಲಾಯಿತು. ಇದರ ಮೊದಲ ಸ್ಥಾನದಲ್ಲಿರುವ ದೇಶ ಡೆನ್ಮಾರ್ಕ್. ಫಸ್ಟ್ ಪ್ಲೇಸ್ ಡೆನ್ಮಾರ್ಕ್. ಇದು ಭ್ರಷ್ಟಾಚಾರ, ಕರಪ್ಷನ್ ರಿಲೇಟೆಡ್ ಆಗಿರುವಂಥ ಒಂದು ಸೂಚಕಾಂಕವಾಗಿದ್ದು ಇದನ್ನು ಜಾರಿ ಮಾಡಿದ್ದವರು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎನ್ನುವಂಥ ಸಂಸ್ಥೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಈ ಒಂದು ಸಂಸ್ಥೆ ಇದನ್ನು ಏನು ಮಾಡ್ತು? ಜಾರಿ ಮಾಡ್ತು. ಅಗ್ನಿ 3 ಬ್ಯಾಲಿಸ್ಟಿಕ್ ಮಿಸೈಲ್ ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ DRDO. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಅಗ್ನಿ 3 ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕೇಳಿದ್ರೆ, ಈ ಒಂದು ಮಿಸೈಲ್ ಮೂಲಕ ಇದರ ಒಂದು ಶಕ್ತಿ ಎಷ್ಟಿದೆ ಕೇಳಿದ್ರೆ 3000ದಿಂದ
3500 ಕಿಲೋಮೀಟರ್ ದೂರದವರೆಗೆ ಇದು ಕ್ರಮಿಸುತ್ತೆ. ಇಷ್ಟು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಮಿಸೈಲ್ ಆಗಿದೆ ಇದು. ಬಸ್ತಾರ್ ಪಾಂಡಮ್ ಫೆಸ್ಟಿವಲ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಛತ್ತೀಸ್ಗಢದಲ್ಲಿ ಆಚರಿಸಲಾಯಿತು. ಛತ್ತೀಸ್ಗಢದ ಜಗದಲ್ಪುರದಲ್ಲಿ. ಇದರ ಉದ್ಘಾಟನೆ ಮಾಡಿದ್ದು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. 2026ನೇ ಸಾಲಿನಲ್ಲಿ ಯಾವ ರಾಜ್ಯವು ಉಣ್ಣೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ರಾಜಸ್ಥಾನ್. ನೋಟ್ ಮಾಡ್ಕೊಳ್ಳಿ, ರಾಜಸ್ಥಾನ ಭಾರತದ ಒಟ್ಟಾರೆ ಉಣ್ಣೆ ಉತ್ಪಾದನೆಯ 47.53% ಉಣ್ಣೆ ಕೇವಲ ರಾಜಸ್ಥಾನ ಒಂದರಲ್ಲೇ ಉತ್ಪಾದನೆ ಆಗುತ್ತೆ. ಅಮರಾವತಿ ಕ್ವಾಂಟಮ್ ವ್ಯಾಲಿ ಪ್ರಾಜೆಕ್ಟ್ ಲಾಂಚ್ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂಡರ್ 19 ಕ್ರಿಕೆಟ್ ವರ್ಲ್ಡ್ ಕಪ್ 2026 ಅಂಡರ್ 19 ಕ್ರಿಕೆಟ್ ವರ್ಲ್ಡ್ ಕಪ್ 2026ರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಯಾವ ದೇಶವನ್ನು ಫೈನಲ್ಸಲ್ಲಿ ಸೋಲಿಸ್ತು ಕೇಳಿದ್ರೆ ಇಂಗ್ಲೆಂಡನ್ನು ಸೋಲಿಸ್ತು. ಇಂಗ್ಲೆಂಡನ್ನು ಸೋಲಿಸಿ ಭಾರತ ಒಟ್ಟಾರೆ 6ನೇ ಬಾರಿ ಈ ಒಂದು ವರ್ಲ್ಡ್ ಕಪ್ ಗೆಲ್ತಾ ಇರೋದು, ಈ ವರ್ಷನೂ ಸೇರ್ಕೊಂಡಂತೆ. ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸಿಕೋ ನೋಡಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇವರು ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯವರು. ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಗೆ ಸಂಬಂಧಪಟ್ಟಂತಹ ಸಿಕೋ ನೋಡಾ ಅವರು ಜಪಾನ್ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ. ಇನ್ನು ಜಪಾನ್ ದೇಶದ ಬಗ್ಗೆ ಹೇಳೋದಾದರೆ, ಜಪಾನ್ ದೇಶ ಏಷ್ಯಾ ಖಂಡದಲ್ಲಿದ್ದು ಇದರ ರಾಜಧಾನಿ ಟೋಕಿಯೋ. ಮತ್ತು ಇದರ ಕರೆನ್ಸಿ ಯೆನ್. ಸೂರಜ್ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಫೇರ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಫರೀದಾಬಾದ್ನಲ್ಲಿ. ಫರೀದಾಬಾದ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಹರಿಯಾಣ ರಾಜ್ಯದಲ್ಲಿ ಇದೆ ಇದು. ಹರಿಯಾಣ ರಾಜ್ಯದ ಫರೀದಾಬಾದ್ನಲ್ಲಿ 2026ನೇ ಸಾಲಿನ ಸೂರಜ್ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಫೇರನ್ನು ಆಯೋಜಿಸಲಾಗಿತ್ತು. ಇದು ಆ್ಯಕ್ಚುಲಿ ಇದರ ವಿಶೇಷತೆ ಒಂದಿದೆ. ಏನು ಕೇಳಿದ್ರೆ ಈ ಒಂದು ಕ್ರಾಫ್ಟ್ ಫೇರ್ನಲ್ಲಿ ಒಂದು ಪಾರ್ಟ್ನರ್ ಕಂಟ್ರಿ ಇತ್ತು. ಪಾರ್ಟ್ನರ್ ಕಂಟ್ರಿ ಪ್ರತಿ ಸಾರಿ ಸೂರಜ್ಕುಂಡ್ ಇಂಟರ್ನ್ಯಾಷನಲ್ ಕ್ರಾಫ್ಟ್ ಫೇರ್ನ ಆಯೋಜನೆ ಮಾಡಿದಾಗಲೂ ಪಾರ್ಟ್ನರ್ ಕಂಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೂಡ. ಸೊ ಈ ವರ್ಷದ ಪಾರ್ಟ್ನರ್ ಕಂಟ್ರಿ ಯಾವುದು ಕೇಳಿದ್ರೆ ಈಜಿಪ್ಟ್. ಮತ್ತು ಈ ಸಾರಿ ಯಾವ ರಾಜ್ಯದ ಥೀಮ್ ಇಟ್ಕೊಂಡು ಈ ಒಂದು ಫೇರ್ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ಥೀಮ್ ಸ್ಟೇಟ್. ಯಾವ ರಾಜ್ಯದ ಥೀಮ್ ಕೇಳಿದ್ರೆ ಮೇಘಾಲಯದ ಥೀಮ್. ಹದಿನಾರನೇ ಫೈನಾನ್ಸ್ ಕಮಿಷನ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಅರವಿಂದ ಪನಗಾರಿಯಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರವಿಂದ ಪನಗಾರಿಯಾ. ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಫೈನಾನ್ಸ್ ಕಮಿಷನ್ ಇದೆಯಲ್ಲ, ಇದೊಂದು ಕಾನ್ಸ್ಟಿಟ್ಯೂಷನಲ್ ಕಮಿಟಿ, ಸಂವಿಧಾನಿಕ ಸಂಸ್ಥೆ. ಸಂವಿಧಾನದ ವಿಧಿ 280 ಭಾರತದಲ್ಲಿ ಫೈನಾನ್ಸ್ ಕಮಿಷನ್ನ ಒಂದು ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ 16ನೇ ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷರು ಅರವಿಂದ ಪನಗಾರಿಯಾ. ಇದರ ಅವಧಿ ಒಂದು ವೇಳೆ ಕೇಳಿದ್ರೆ ಕೇಳ್ಬೋದು, ನೋಟ್ ಮಾಡ್ಕೊಳ್ಳಿ. 2026ರಿಂದ 2031 ಅವಧಿ. ಯಾವ ಬಂದರು ಭಾರತದ ಮೊದಲ ಆಂಟಿ ಡ್ರೋನ್ ಬಂದರಾಗಿ ಹೊರಹೊಮ್ಮಿತು? ಸರಿಯಾದ ಉತ್ತರ ಚಿದಂಬರನ್ನಾರ್ ಬಂದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಚಿದಂಬರನ್ನಾರ್ ಬಂದರು. ನ್ಯಾಷನಲ್ ಕ್ರಾಪ್ ಸಮಿಟ್ 2026 ಅಂದರೆ ರಾಷ್ಟ್ರೀಯ ಫಸಲು ಸಮ್ಮೇಳನ. ರಾಷ್ಟ್ರೀಯ ಫಸಲ್ ಸಮ್ಮೇಳನ್. ರಾಷ್ಟ್ರೀಯ ಫಸಲು ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿತ್ತು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಾರಾಷ್ಟ್ರದ ಮುಂಬೈನಲ್ಲಿ. ಯಾವ ರಾಜ್ಯದಲ್ಲಿ ಪಢಾಯಿ ವಿತ್ AI ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶಲ್ಲಿ.
ಹಿಮಾಚಲ್ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಶಿಕ್ಷಣದ ಜೊತೆಗೆ ಎಐನ ಒಂದು ರಿಲೇಟೆಡ್ ಆಗಿರುವಂಥ ಮಾಹಿತಿಯನ್ನು ಕೂಡ ನೀಡುವಂಥ ಒಂದು ಯೋಜನೆ ಇದು ಪಢಾಯಿ ವಿತ್ ಎಐ ಅನ್ನುವಂಥ ಯೋಜನೆ. ಇದನ್ನು ಉದ್ಘಾಟನೆ ಮಾಡಿದ್ದು ಹಿಮಾಚಲ್ ಪ್ರದೇಶ ಸಿಎಂ ಸುಖವಿಂದರ್ ಸಿಂಗ್ ಸುಕು. ಇವರು ಇದನ್ನು ಉದ್ಘಾಟನೆ ಮಾಡಿದರು. ಸಂತೋಷ್ ಟ್ರೋಫಿ 2025-26 ಇದರ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಸರ್ವಿಸಸ್ ಫೈನಲ್ಸ್ ಅಲ್ಲಿ ಕೇರಳವನ್ನು ಸೋಲಿಸ್ತು. ಈ ಟ್ರೋಫಿಯ ಮೂಲಕ ಸರ್ವಿಸಸ್ 8 ಟ್ರೋಫಿಯನ್ನು ಗೆದ್ಕೊಂಡ ಹಾಗೆ ಆಯಿತು. 8ನೇ ಸಾರಿ ಸಂತೋಷ್ ಟ್ರೋಫಿಯನ್ನು ಗೆಲ್ತಾ ಇರೋದು ಸರ್ವಿಸಸ್ ತಂಡ. ಯಾವ ರಾಜ್ಯದಲ್ಲಿ ಮಹಿಳಾ ನೇತೃತ್ವದ ಭಾರತದ ಮೊದಲ ಇಂಡಸ್ಟ್ರಿಯಲ್ ಪಾರ್ಕ್ ವುಮೆನ್ ಹೆಡೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ಮೊದಲ ಆರ್ಥಿಕ ಸರ್ವೇಕ್ಷಣೆಯನ್ನು ಪ್ರಸ್ತುತಪಡಿಸಿತು? ಎಕನಾಮಿಕ್ ಸರ್ವೆ. ಈ ರಾಜ್ಯದ ಮೊದಲ ಎಕನಾಮಿಕ್ ಸರ್ವೆ ಇದು 2026 ಅಲ್ಲಿ ಮಂಡಿಸಿರುವಂತಹ ಎಕನಾಮಿಕ್ ಸರ್ವೆ ಈ ರಾಜ್ಯದ ಮೊದಲ ಎಕನಾಮಿಕ್ ಸರ್ವೆ ಆಗಿದ್ದು ಯಾವ ರಾಜ್ಯ ಕೇಳಿದ್ರೆ ಉತ್ತರ ಪ್ರದೇಶ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶದ ಹಣಕಾಸು ಸಚಿವರು ಇದನ್ನು ಮಂಡನೆ ಮಾಡ್ತಾರೆ. ಉತ್ತರ ಪ್ರದೇಶದ ಹಣಕಾಸು ಸಚಿವರು ಯಾರು ಕೇಳಿದ್ರೆ ಸುರೇಶ್ ಖನ್ನಾ. ಇದನ್ನು ಬಿಡುಗಡೆ ಮಾಡಿದರು. ರೀಕ್ಲೈಮಿಂಗ್ ಇನ್ಕ್ರೆಡಿಬಲ್ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ನವೀನಾ ಖಂಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ 2026ರಲ್ಲಿ ಇದನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಚೀನಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸೊ ಇದರ ಒಂದು 6ನೇ ಎಡಿಷನ್ ಆಗಿತ್ತು. ಇದು 6th ಎಡಿಷನ್, 6ನೇ ಒಂದು ಸಾರಿ ನಡೀತಾ ಇರುವಂಥದ್ದು. ಇದರ ಪುರುಷರ ಟೀಮ್ ವಿಜೇತ ತಂಡ ಯಾವುದು ಕೇಳಿದ್ರೆ ಪುರುಷರ ವಿಜೇತ ತಂಡ ಜಪಾನ್. ಮಹಿಳಾ ವಿಜೇತ ತಂಡ ಅಥವಾ ವಿಜೇತ ಮಹಿಳಾ ತಂಡ ಯಾವುದು ಕೇಳಿದ್ರೆ ದಕ್ಷಿಣ ಕೊರಿಯಾ. ಮಿಲನ್ 2026 ಎಂಬ ಮಿಲಿಟರಿ ಅಭ್ಯಾಸವನ್ನು ಎಲ್ಲಿ ಆಯೋಜಿಸಲಾಗಿತ್ತು? ಮಿಲನ್ 2026 ಎನ್ನುವಂಥ ಮಿಲಿಟರಿ ಅಭ್ಯಾಸ ಇದನ್ನು ವಿಶಾಖಪಟ್ಟಣಂನಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಶಾಖಪಟ್ಟಣಂ. ಸರೋಜಿನಿ ನಾಯ್ಡು ಜನ್ಮ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 13ರಂದು ಆಚರಿಸಲಾಯಿತು. ಸರೋಜಿನಿ ನಾಯ್ಡು ಅವರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳಿದೆ, ನೋಟ್ ಮಾಡ್ಕೊಳ್ಳಿ. ಇವರು 1879 ಫೆಬ್ರವರಿ 13ರಂದು ಜನಿಸಿದರು ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರ ಜನ್ಮ ಹೈದರಾಬಾದ್ನಲ್ಲಿ ಆಗುತ್ತೆ. ಹೈದರಾಬಾದ್ನಲ್ಲಿ ಇವರ ಜನ್ಮ ಆಗುತ್ತೆ. ಇವ್ರನ್ನ ಭಾರತದ ಕೋಗಿಲೆ ಅಂತ ಕರೀತಾರೆ. ಭಾರತದ ಕೋಗಿಲೆ ಅಂತ ಕರೀತಾರೆ. ಸರೋಜಿನಿ ನಾಯ್ಡು ಇದಾರಲ್ಲ, ಇವರು ಸ್ವತಂತ್ರ ಭಾರತದ ಉತ್ತರ ಪ್ರದೇಶದ ಮೊದಲ ರಾಜ್ಯಪಾಲರು. ಉತ್ತರ ಪ್ರದೇಶ ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಆಯ್ಕೆಯಾದರು. ಒಂದು ಅಂಶ. ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನು ಕೇಳಿದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ. ಯಾಕಂದರೆ ಇವ್ರಿಗಿಂತ ಮೊದಲೇ ಅನಿ ಬೆಸೆಂಟ್, ವಿದೇಶಿ ಮಹಿಳೆಯಾದಂಥ ಅನಿ ಬೆಸೆಂಟ್ ಅಧ್ಯಕ್ಷರಾಗಿರ್ತಾರೆ. ಸೊ ಭಾರತೀಯ ಮಹಿಳೆಯರಲ್ಲಿ ಮೊದಲಿಗಾಗಿದೆ ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು. ಶಕ್ತಿ ಕಾರಿಡಾರ್ನ ಶಿಲಾನ್ಯಾಸವನ್ನು ಯಾವ ರಾಜ್ಯದಲ್ಲಿ ಮಾಡಲಾಯಿತು? ಸರಿಯಾದ ಉತ್ತರ ಗುಜರಾತ್ನಲ್ಲಿ ಮಾಡಲಾಯಿತು. ನೋಡಿ ಸ್ನೇಹಿತರೆ, ಈ ಕಾರಿಡಾರ್ ಅಂತ ಹೇಳ್ತಾರಲ್ಲ, ಆಲ್ಮೋಸ್ಟ್ ಇದು ಟೆಂಪಲ್ಗೆ ರಿಲೇಟೆಡ್ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಸೊ ಈ ಶಕ್ತಿ ಕಾರಿಡಾರ್ ಇದೆಯಲ್ಲ, ಇದು ವಿಶೇಷವಾಗಿ ಅಂಬಾಜಿ ದೇವಾಲಯದ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು. ಅಂಬಾಜಿ ಟೆಂಪಲ್ ಏರಿಯಾ ಕಾರಿಡಾರ್ ಇದು.
ಯಾವ ರಾಜ್ಯವು ಲಖಪತಿ ಬಿಟಿಯಾ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂತು? ಸರಿಯಾದ ಉತ್ತರ ದೆಹಲಿ ಸರ್ಕಾರ ಲಖಪತಿ ಬಿಟಿಯಾ ಎನ್ನುವಂಥ ಯೋಜನೆಯನ್ನು ಜಾರಿಗೆ ತಂತು. ಸ್ನೇಹಿತರೆ, 2026ರ ಬೇರೆ ಬೇರೆ ರಾಜ್ಯ ಸರ್ಕಾರಗಳ ಸಂಪೂರ್ಣ ಯೋಜನೆಗಳನ್ನು, ಸ್ಕೀಮ್ಸ್ಗಳನ್ನು ಒಂದು ವಿಶೇಷವಾದ ವಿಡಿಯೋ ಮಾಡಿದ್ವಿ. ಆ ವಿಡಿಯೋದ ಸದುಪಯೋಗ ಮಾಡ್ಕೊಳ್ಳಿ. ಸೊ ಈ ಲಖಪತಿ ಬಿಟಿಯಾ ಯೋಜನೆ ಇದೆಯಲ್ಲ, ಇದು ದೆಹಲಿ ಸರ್ಕಾರ ಜಾರಿಗೆ ತಂದಂಥ ಒಂದು ಯೋಜನೆ. ಇದಕ್ಕಿಂತ ಮೊದಲು ಲಾಡ್ಲಿ ಅಂತ ಒಂದು ಸ್ಕೀಮ್ ಇತ್ತು, ಲಾಡ್ಲಿ ಯೋಜನೆ ಇತ್ತು. ಈ ಲಾಡ್ಲಿ ಯೋಜನೆ ಹೆಸರನ್ನು ಬದಲಾಯಿಸಿ ಲಖಪತಿ ಬಿಟಿಯಾ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದರು. ಈ ಒಂದು ಯೋಜನೆಯ ಉದ್ದೇಶ ಏನು ಕೇಳಿದ್ರೆ, ಮಹಿಳೆಯರ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ಕೊಡುವುದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥದ್ದು. ಇನ್ ಸಿತು ಎನ್ನುವಂಥ ಯುದ್ಧಾಭ್ಯಾಸ ಕೆಳಗಿನ ಯಾವ ಸ್ಥಳದಲ್ಲಿ ನಡೀತು? ಸರಿ ಉತ್ತರ ಥೈಲ್ಯಾಂಡ್ನಲ್ಲಿ ನಡೆದಿರುವ, ಥೈಲ್ಯಾಂಡ್ ಜೊತೆ ನಡೆದಿರುವಂಥದ್ದು, ಥೈಲ್ಯಾಂಡ್ ಮತ್ತು ಭಾರತ. ಪ್ಲೇಸ್ ಎಲ್ಲಿ ನಡೀತು ಕೇಳಿದ್ರೆ, ಥೈಲ್ಯಾಂಡ್ ಮತ್ತು ಭಾರತ ನಡುವೆ ನಡೆದಿರುವಂಥದ್ದು ಮಲಕ್ಕಾ ಜಲಸಂಧಿಯ ಹತ್ತಿರ. ಮಲಕ್ಕಾ ಜಲಸಂಧಿ ಬಳಿ ಈ ಒಂದು ಯುದ್ಧಾಭ್ಯಾಸ ನಡೆಯಿತು. ಈ ಕೆಳಗಿನ ಯಾವ ನ್ಯಾಷನಲ್ ಪಾರ್ಕ್ನಲ್ಲಿ ಗಾಮಿನಿ ಎಂಬ ಚಿರತೆ 3 ಮರಿಗಳಿಗೆ ಜನ್ಮ ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಕುನೋ ನ್ಯಾಷನಲ್ ಪಾರ್ಕ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಕುನೋ ನ್ಯಾಷನಲ್ ಪಾರ್ಕಲ್ಲಿ ಪ್ರಾಜೆಕ್ಟ್ ಚೀತಾ ಇನಿಷಿಯೇಟಿವ್ ಅಡಿಯಲ್ಲಿ, ಇದು ಎಲ್ಲಿ ಬರ್ತಿದ್ದು ಕುನೋ ನ್ಯಾಷನಲ್ ಪಾರ್ಕ್ ಹೇಳಿದ್ರೆ ಮಧ್ಯಪ್ರದೇಶಲ್ಲಿ. ಈ ಚಿರತೆಯನ್ನು ಚಿರತೆಯನ್ನು ಸುರಕ್ಷವಾಗಿ ಇಡಲಾಯಿತು. ಈ ಒಂದು ಚಿರತೆ 3 ಮರಿಗಳಿಗೆ ಜನ್ಮ ನೀಡಿತು. ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ, ಪ್ರಾಜೆಕ್ಟ್ ಚೀತಾ ಇನಿಷಿಯೇಟಿವ್ ಅಂತೇಳಿ, ಪ್ರಾಜೆಕ್ಟ್ ಚೀತಾ ಇನಿಷಿಯೇಟಿವ್ ಅಡಿಯಲ್ಲಿ ಈ ಒಂದು ಚಿರತೆಯನ್ನು ಪ್ರೊಟೆಕ್ಟ್ ಮಾಡಿದ್ರು. ಈ ಕೆಳಗಿನ ಯಾರು BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2025 ವಿಜೇತರಾದರು? ಸರಿಯಾದ ಉತ್ತರ ಸ್ಮೃತಿ ಮಂದಾನ. ಸೊ ಈ ಒಂದು ಫಂಕ್ಷನ್ನ ದೆಹಲಿಯಲ್ಲಿ ಮಾಡಲಾಗಿತ್ತು. ಸ್ಮೃತಿ ಮಂದಾನ ಈ ಒಂದು BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಹಾಗೆಯೇ ಅದರ ಜೊತೆಗೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ವಿಜೇತರು ಯಾರು ಕೇಳಿದ್ರೆ, ಎಮರ್ಜಿಂಗ್ ಪ್ಲೇಯರ್ ಅಂತ ಒಂದು ಅವಾರ್ಡ್ ಕೊಟ್ಟರು ದಿವ್ಯಾ ದೇಶ್ಮುಖ್ ಅವರಿಗೆ. ಹಾಗಾದರೆ ದಿವ್ಯಾ ದೇಶಮುಖ್ ಯಾವ ಒಂದು ಗೇಮ್ನ ಆಡ್ತಾರೆ ಕೇಳಿದ್ರೆ, ಇವರು ಚೆಸ್ ಪ್ಲೇಯರು. ನವಧನ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು? ನವಧನ ಯೋಜನೆ ಜಾರಿಗೆ ತಂದ ರಾಜ್ಯ ಕೇರಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಿದು ನವಧನ ಯೋಜನೆ ಅಂತ ಕೇಳಿದ್ರೆ, ಈ ಯೋಜನೆಯ ಮೂಲಕ ಕೃಷಿಗೆ ಪುನರ್ಕೃಷಿ, ವಿಶೇಷವಾಗಿ ಪುನರ್ಕೃಷಿಗೆ ಅಂದರೆ ಹಾಳು ಬಿದ್ದಿರುವಂಥ ಜಾಗಗಳನ್ನು ಕೂಡ ಕೃಷಿ ಮಾಡಿ ಅಂತೇಳಿ ಉತ್ತೇಜನ ನೀಡುವಂಥದ್ದು, ಅವರಿಗೆ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಉತ್ತೇಜನ ನೀಡುವಂಥದ್ದು. ಆಯಿಲ್ ಆ್ಯಂಡ್ ಗ್ಯಾಸ್ ಪ್ರೊಡಕ್ಷನ್ ಕಂಪನಿ ಆಫ್ ದ ಇಯರ್ 2025 ವಿಜೇತ ಕಂಪನಿ ಯಾವುದು? ಸರಿ ಉತ್ತರ ಆಯಿಲ್ ಇಂಡಿಯಾ ಲಿಮಿಟೆಡ್. ಆಯಿಲ್ ಇಂಡಿಯಾ ಲಿಮಿಟೆಡ್. ಇದ್ರ ಬಗ್ಗೆ ಹೇಳೋದಾದ್ರೆ, ಇದು 1959ರಲ್ಲಿ ಸ್ಥಾಪನೆ ಆಯಿತು. ಅಸ್ಸಾಂನ ದುಲಿಜಾನ್ ಇದರ ಹೆಡ್ ಕ್ವಾರ್ಟರ್. ಮತ್ತು ಅಧ್ಯಕ್ಷರು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆಯಿಲ್ ಇಂಡಿಯಾ ಲಿಮಿಟೆಡ್ನ ಅಧ್ಯಕ್ಷರು ಯಾರು ಕೇಳಿದ್ರೆ ರಂಜಿತ್ ವಾರ್ದಾ. ಭಾರತ ಯಾವ ದೇಶದಿಂದ 114 ರೈಫಲ್ ಫೈಟರ್ ಜೆಟ್ ಖರೀದಿಸಲು ಒಪ್ಪಿಗೆಯನ್ನು ನೀಡಿತು? ಸರಿಯಾದ ಉತ್ತರ ಫ್ರಾನ್ಸ್ನಿಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ತ್ರೀ ಸುರಕ್ಷಾ ಯೋಜನೆ, ಸ್ತ್ರೀ ಸುರಕ್ಷಾ ಯೋಜನೆ ಜಾರಿಗೆ ತಂದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಕೇರಳ ರಾಜ್ಯದಲ್ಲಿ ಮಹಿಳೆಯರ ಉದ್ಯೋಗ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸ್ತ್ರೀ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತರಲಾಯಿತು. ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೈಬ್ರೆನ್ಸಿ ರ್ಯಾಂಕಿಂಗ್ನಲ್ಲಿ ಭಾರತದ ಸ್ಥಾನ ಏನು? ಸರಿ ಉತ್ತರ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗಾದರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ USA.
ಮತ್ತು 2ನೇ ಸ್ಥಾನದಲ್ಲಿರುವ ಯಾವ ದೇಶ ಯಾವುದು ಕೇಳಿದ್ರೆ ಚೀನಾ. ಆರ್ಟಿಕ್ ಸೆಂಟ್ರಿ ಎನ್ನುವಂಥ ಮಿಷನ್ ಲಾಂಚ್ ಮಾಡಿದವರು ಯಾರು? ಸರಿಯಾದ ಉತ್ತರ ನ್ಯಾಟೋ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ಸಂಗ್ರಹಾಲಯ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಮಥುರಾದಲ್ಲಿ ಉದ್ಘಾಟಿಸಲಾಯಿತು. ಮಥುರಾದಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ ಇದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಗೀತಾ ಪಟ್ನಾಯಕ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಇವರು ಒಡಿಯಾ ಸಂಗೀತಕ್ಕೆ ಸಂಬಂಧಪಟ್ಟವರು. ಒಡಿಯಾದ ಅನೇಕ ಫೋಕ್ ಸಾಂಗ್ಸ್ ಇವರ ಹೆಸರಿನಲ್ಲಿದೆ. ಇವರು ಇತ್ತೀಚೆಗೆ ತೀರ್ಕೊಂಡ್ರು, ಹಾಗಾಗಿ ಸುದ್ದಿಯಲ್ಲಿದ್ದರು. ಯಾವ ರಾಜ್ಯವು ಭೂಮಿಯ ಮೇಲೆ ಟ್ಯಾಕ್ಸ್ ಕೋಡನ್ನು ಜಾರಿ ಮಾಡ್ತು? ಸರಿಯಾದ ಉತ್ತರ ಒಡಿಸ್ಸಾ ಸರ್ಕಾರ. ಯಾಕಿದು ಟ್ಯಾಕ್ಸ್ ಕೋಡ್ ಅಂತ ಕೇಳಿದ್ರೆ ಲ್ಯಾಂಡ್ ಡಾಕ್ಸ್ಗಳಿಗೆ, ಲ್ಯಾಂಡ್ ಡಾಕ್ಯುಮೆಂಟ್ಗಳಿಗೆ QR ಕೋಡನ್ನು ಹಾಕಿರುವಂಥದ್ದು. ಆ ಮೂಲಕ ಈಸಿಯಾಗಿ ಟ್ಯಾಕ್ಸನ್ನು ವಸೂಲು ಮಾಡುವಂಥ ಒಂದು ಯೋಜನೆ ಇದು. ಟ್ಯಾಕ್ಸ್ ಕೋಡನ್ನು ಜಾರಿ ಮಾಡಿದ್ದು ಒಡಿಸ್ಸಾ. ಪೂರ್ವೋತ್ತರ ರಾಜ್ಯಗಳ ಮೊದಲ ಆಪತ್ಕಾಲೀನ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಸರಿ ಉತ್ತರ ಅಸ್ಸಾಂನಲ್ಲಿ. ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಚಳಿಗಾಲದ ಒಲಿಂಪಿಕ್ನಲ್ಲಿ ಪದಕ ಗೆದ್ದ ಬ್ರೆಜಿಲ್ ದೇಶದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ಲುಕಾಸ್ ಫಿನಾರೋ ಬ್ರಾಥ್ರೇನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇವರು ಯಾವ ಒಂದು ಗೇಮ್ನಲ್ಲಿ ಗೆದ್ದರು ಕೇಳಿದ್ರೆ ಆಲ್ಪೈನ್ ಸ್ಕೈಯಿಂಗ್. ಆಲ್ಪೈನ್ ಸ್ಕೈಯಿಂಗ್ನಲ್ಲಿ ಈ ಪದಕ ಗೆದ್ದಿರೋದು. ಯಾವ ಪದಕ? ಗೋಲ್ಡ್ ಮೆಡಲ್. PM ರಹತ್ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇಂದ್ರ ಸರ್ಕಾರ. ಇದು ಯಾವುದೇ ರಾಜ್ಯ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಜಾರಿ ಮಾಡಿದ್ದು. ಏನಿದು ರಹತ್ ಅಂತ ಕೇಳಿದ್ರೆ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್. ನೋಟ್ ಮಾಡ್ಕೊಳ್ಳಿ, ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ and assured treatment. ಸೊ ಈ ಒಂದು ಯೋಜನೆಯ ಮೂಲಕ ರಸ್ತೆ ಅಪಘಾತದಲ್ಲಿ ಸಿಕ್ಕಿದವರಿಗೆ PM ರಹತ್ ಯೋಜನೆ ಮೂಲಕ ಅವರಿಗೆ ಹಾಸ್ಪಿಟಲೈಸೇಷನ್ ಮಾಡೋದು, ಆಸ್ಪತ್ರೆಗೆ ಸೇರಿಸುವುದು ಮತ್ತು ಚಿಕಿತ್ಸೆಯನ್ನು ನೀಡುವ ಒಂದು ಯೋಜನೆ ಆಗಿದೆ. ಹೈರಾತ್ ಪೋಷಾತ್ ಎನ್ನುವ ಮಹೋತ್ಸವ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇದನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಚರಿಸಲಾಯಿತು. ಹೈರಾತ್ ಪೋಷಾತ್ ಎನ್ನುವಂಥ ಮಹೋತ್ಸವ ಇದು ವಿಶೇಷವಾಗಿ ಇದೊಂದು ಶಿವರಾತ್ರಿಯಲ್ಲಿ ನಡೆಸುವಂಥ ಒಂದು ವಿಶೇಷವಾದ ಫೆಸ್ಟಿವಲ್ ಇದು. ಇದನ್ನು ಆಚರಣೆ ಮಾಡುವುದು ಕಾಶ್ಮೀರಿ ಪಂಡಿತರು. ವಿಶೇಷವಾಗಿ ಇದನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರವು ವಂದೇ ಮಾತರಂ ಗೀತೆಯ ಎಷ್ಟು ಪ್ಯಾರಾಗಳನ್ನು, ಸ್ಟ್ಯಾಂಜಾಗಳನ್ನು ಹಾಡೋದಕ್ಕೆ ನಿರ್ದೇಶನ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ 6 ಸ್ಟ್ಯಾಂಜಾ. ಪ್ರತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಈ ವಂದೇ ಮಾತರಂನ 6 ಸ್ಟ್ಯಾಂಜಾ ಹಾಡಬೇಕಂದೇಳಿ ನಿರ್ದೇಶನ ನೀಡಿದೆ. ಮೇ ಬಿ ಲೈನ್ ನ್ಯೂಯಾರ್ಕ್ ಇನ್ ಇಂಡಿಯಾ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಕಿಯಾರಾ ಅಡ್ವಾಣಿ, ಇಂಡಿಯನ್ ಆಕ್ಟ್ರೆಸ್. ಖೋರಮ್ ಶಹರ್ 4 ಬ್ಯಾಲಿಸ್ಟಿಕ್ ಮಿಸೈಲ್ ಅಭಿವೃದ್ಧಿಪಡಿಸಿದ ದೇಶ ಯಾವುದು? ಸರಿ ಉತ್ತರ ಇರಾನ್. ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ ಇದು 2000 ಕಿಲೋಮೀಟರ್ನಷ್ಟು ರೇಂಜನ್ನು ಹೊಂದಿರುವಂಥದ್ದು. ಯಾವ ದೇಶವು ಇತ್ತೀಚೆಗೆ ವಾಟ್ಸಪ್ ಮೆಸೇಜ್ಗಳನ್ನು ಅಂದರೆ ವಾಟ್ಸಪ್ಪನ್ನೇ ಬ್ಲಾಕ್ ಮಾಡುವಂಥ ಆದೇಶ ಮಾಡ್ತು? ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ದೇಶ. ಸೆಕ್ಯೂರಿಟಿ ಪರ್ಪಸ್ ಈ ಒಂದು ಆದೇಶವನ್ನು ಮಾಡ್ತು ಮತ್ತು ರಷ್ಯಾ ಹೇಳಿತು ತನ್ನದೇ ದೇಶದ ಮ್ಯಾಕ್ಸ್ ಎನ್ನುವಂಥ ಆ್ಯಪ್, ವಾಟ್ಸಪ್ ರೀತಿಯದ ಆ್ಯಪ್ ಇದನ್ನು ಬಳಸಕ್ಕೆ ಹೇಳ್ತು. ಭಾರತ ವಿಸ್ತಾರ ಪ್ಲಾಟ್ಫಾರ್ಮ್ ಲಾಂಚ್ ಮಾಡಿದವರು ಯಾರು? ಸರಿಯಾದ ಉತ್ತರ ಶಿವರಾಜ್ ಸಿಂಗ್ ಚೌಹಾಣ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಬಯೋ ಏಷ್ಯಾ 2026 ಆಯೋಜನೆ ಮಾಡಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಹೈದರಾಬಾದ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ನಗರ ನೀತಿಯನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಯಾವುದು? ಸರಿ ಉತ್ತರ ಕೇರಳ. ಏನಿದು ನಗರ ನೀತಿ ಅಂತ ಕೇಳಿದ್ರೆ ಪ್ಲಾನ್ ಅಂಡ್ ಸಸ್ಟೈನಬಲ್ ಅರ್ಬನ್ ಡೆವಲಪ್ಮೆಂಟ್ ಅಂತೇಳಿ. ಅರುಣಾಚಲ ಪ್ರದೇಶ ಸ್ಥಾಪನಾ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಫೆಬ್ರವರಿ 20ರಂದು ಆಚರಿಸಲಾಯಿತು. ಅರುಣಾಚಲ ಪ್ರದೇಶವನ್ನು ಸೂರ್ಯೋದಯದ ನಾಡು ಅಂತ ಕರೀತಾರೆ. ಮತ್ತು ಅರುಣಾಚಲ ಪ್ರದೇಶ ಭಾರತದ ಅತ್ಯಂತ ಪೂರ್ವದ ಗಡಿಯಲ್ಲಿರುವಂತಹ ರಾಜ್ಯ ಕೂಡ ಹೌದು. ಲೋಸಾರ್ ಮಹೋತ್ಸವವನ್ನು ಯಾವ ಸಮುದಾಯ ಹೊಸ ವರ್ಷದ ಪ್ರತೀಕವಾಗಿ ಆಚರಿಸಿತು? ಸರಿ ಉತ್ತರ ಟಿಬೇಟಿಯನ್ ಸಮುದಾಯ ಆಚರಿಸಿದ್ದು. ಇದು ಒಂದು ಫೆಸ್ಟಿವಲ್ ಎಲ್ಲಾಯಿತು ಹೇಳಿದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಆಗಿರುವಂಥದ್ದು. ವಿಶ್ವ ಸಾಮಾಜಿಕ ನ್ಯಾಯ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಫೆಬ್ರವರಿ 20ರಂದು ಆಚರಿಸಲಾಯಿತು. ವಿಶ್ವ ಸಾಮಾಜಿಕ ನ್ಯಾಯ ದಿವಸವನ್ನು ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳ ಉತ್ತೇಜನ ಮಾಡುವಂಥ ಒಂದು ವಿಶೇಷವಾದ ಉದ್ದೇಶವನ್ನು ಈ ಒಂದು ವಿಶ್ವ ಸಾಮಾಜಿಕ ನ್ಯಾಯ ದಿವಸ ಹೊಂದಿದೆ. ಭಾರತವು ಇರಾನ್ನಿಂದ ತನ್ನ ನಾಗರಿಕರನ್ನ ಕರೆತರಲು ಈ ಕೆಳಗಿನ ಯಾವ ಆಪರೇಷನ್ ಮಾಡಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಸ್ವದೇಶ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ CVC ಅಂತ ನಾವೇನು ಕರಿತೀವಲ್ಲ, ಇದರ ನೂತನ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಪ್ರವೀಣ ವಶಿಷ್ಠ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2026ರ ವಿಜೇತರು ಯಾರು? ಇಂಡಿವಿಜುವಲ್ ಪುರಸ್ಕಾರದ ವಿಜೇತರು ಸೀತಾ ಅಶೋಕ ಶೇಲ್ಕೆ. ಇದು ಇಂಡಿವಿಜುವಲ್ ಮತ್ತು ಸಂಸ್ಥೆ ಎರಡಕ್ಕೂ ಕೊಡ್ತಾರೆ. ಸೊ ಇಂಡಿವಿಜುವಲ್ ಅವಾರ್ಡ್ ಸೀತಾ ಅಶೋಕ ಶಿಲ್ಕೆ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ ಸಿಕ್ತು. ಯಾರಿವರು ಸೀತಾ ಅಶೋಕ ಶೇಲ್ಕೆ ಅಂತ ಕೇಳಿದ್ರೆ, ಇವರು ವೈನಾಡು ಭೂಕಂಪದಲ್ಲಿ, ಕೇರಳದ ವೈನಾಡಿನಲ್ಲಿನ ಭೂಕಂಪನ ರಕ್ಷಣಾ ಕಾರ್ಯದ ಸೈನ್ಯದ ನೇತೃತ್ವವನ್ನು ವಹಿಸಿದ್ರು. ಹಾಗಾಗಿ ಇವರಿಗೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2026 ಆಯಿತು. ಹಾಗಾದರೆ ಈ ಸಂಸ್ಥೆಗೆ ಯಾವ ಸಂಸ್ಥೆಗೆ ಅವಾರ್ಡ್ ಸಿಕ್ತು ಕೇಳಿದ್ರೆ, ಸಿಕ್ಕಿಂ ರಾಜ್ಯ ಸರ್ಕಾರಕ್ಕೆ ಇದೊಂದು ಇನ್ಸ್ಟಿಟ್ಯೂಟ್ ಅಥವಾ ಸಂಸ್ಥೆಗೆ ಸಿಕ್ಕಿರುವಂಥ ಒಂದು ಪ್ರಶಸ್ತಿಯಾಗಿದೆ. ಭಾರತದ ಮೋಸ್ಟ್ ಪೀಸ್ ಟೈಮ್ ಅವಾರ್ಡ್ ಅಶೋಕ ಚಕ್ರ, ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಶುಭಾಂಶು ಶುಕ್ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶುಭಾಂಶು ಶುಕ್ಲಾ ಇದರಲ್ಲ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ ಮೊದಲ ಭಾರತೀಯ ಇವರು. ಇವರು ಯಾವ ಒಂದು ಮಿಷನ್ ಮೂಲಕ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರೆ ಕೇಳಿದ್ರೆ, ಆಕ್ಸಿಯಂ 4 ಎನ್ನುವಂಥ ಮಿಷನ್. ಆಕ್ಸಿಯಂ 4 ಮಿಷನ್ ಮೂಲಕ ಶುಭಾಂಶು ಶುಕ್ಲಾ ಅವರು ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿದ್ರು. ಸೊ ಇವರಿಗೆ ಭಾರತದ ಅತ್ಯಂತ ಪೀಸ್ ಟೈಮ್ ಅವಾರ್ಡ್ ಆಗಿರುವಂಥ ಅಶೋಕ ಚಕ್ರ ಪ್ರಶಸ್ತಿ ಲಭಿಸಿತು. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರ ಪದಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಹರಿಯಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹರಿಯಾಣಕ್ಕೆ ಒಟ್ಟು 7 ಪದಕಗಳು ಸಿಕ್ತು. ಅದರಲ್ಲಿ ಚಿನ್ನ 4, ಬೆಳ್ಳಿ 1 ಹಾಗೂ ಕಂಚು 2, ಒಟ್ಟು 7 ಪದಕಗಳು ಸಿಕ್ತು. ಇಂಡಿಯನ್ ನ್ಯೂಸ್ ಪೇಪರ್ ಡೇ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಇಂಡಿಯನ್ ನ್ಯೂಸ್ ಪೇಪರ್ ಡೇ 29th ಜನವರಿ 29ರಂದು ಆಚರಿಸಲಾಯಿತು. ಈ ನ್ಯೂಸ್ ಪೇಪರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ದಿನಾಚರಣೆಗಳಿದೆ. ಒಂದೊಂದಾಗಿ ನೋಡ್ತಾ ಹೋದರೆ, ಹಿಂದಿ ನ್ಯೂಸ್ ಪೇಪರ್ ಡೇ, ಹಿಂದಿ ಪತ್ರಿಕಾ ದಿನ, ಇದನ್ನು ಯಾವಾಗ ಆಚರಣೆ ಮಾಡ್ತಾರೆ ಕೇಳಿದ್ರೆ
ಮೇ 30 ಹಿಂದಿ ಪತ್ರಿಕಾ ದಿನ. ಹಾಗೆಯೇ ನ್ಯಾಷನಲ್ ಪ್ರೆಸ್ ಡೇ, ನ್ಯಾಷನಲ್ ಪ್ರೆಸ್ ಡೇ, ರಾಷ್ಟ್ರೀಯ ಪತ್ರಿಕಾ ದಿನ, ಇದನ್ನು 16 ನವೆಂಬರ್ 16ರಂದು ಆಚರಿಸಲಾಗುತ್ತೆ. ಹಾಗೆಯೇ ವರ್ಲ್ಡ್ ಪ್ರೆಸ್ ಡೇ, ವರ್ಲ್ಡ್ ಪ್ರೆಸ್ ಡೇ, ವಿಶ್ವ ಪ್ರೆಸ್ ದಿನಾಚರಣೆಯನ್ನು ಮೇ 3ರಂದು ಆಚರಿಸಲಾಗುತ್ತೆ. ಸೊ ಇಂಡಿಯಾ ನ್ಯೂಸ್ ಪೇಪರ್ ಡೇಯನ್ನು ಜನವರಿ 29ರಂದು ಆಚರಿಸಲಾಗುತ್ತೆ. ಯಾವ ದೇಶವು ಪ್ರಪಂಚದ ಅತಿ ದೊಡ್ಡ ಕಂಪ್ರೆಸ್ಡ್ ಏರ್ ಎನರ್ಜಿ ಸ್ಟೋರೇಜ್ ಪ್ಲಾಂಟ್ ಅನ್ನು ಸ್ಥಾಪಿಸಿತು? ಸರಿ ಉತ್ತರ ಚೀನಾ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅನ್ನು ಎಲ್ಲಿ ಲಾಂಚ್ ಮಾಡಿದ್ರು? ಇದು ಸ್ವನಿಧಿ, ಇದು ಸರಿಯಾದ ಉತ್ತರ ತಿರುವನಂತಪುರಂ. ಕೇರಳದ ತಿರುವನಂತಪುರಂನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು PM ಸ್ವನಿಧಿ ಎನ್ನುವಂಥ ಯೋಜನೆಗೆ ಚಾಲನೆ, ಈ ಒಂದು ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಲಾಂಚ್ ಮಾಡಿದ್ರು. ಯಾವ ದೇಶವು ಫಾಯ್ಸಫರ್ 2 ಮತ್ತು ಕೋನ್ಸರ್ಟ್ 1.5 ಎನ್ನುವಂಥ ಉಪಗ್ರಹವನ್ನು ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಇರಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಕೇಂದ್ರ ಮಂತ್ರಿಯು ಪಂಖುಡಿ ಎಂಬಂಥ ಪೋರ್ಟಲ್ ಅನ್ನು ಲಾಂಚ್ ಮಾಡಿದ್ರು? ಸರಿಯಾದ ಉತ್ತರ ಅನ್ನಪೂರ್ಣ ದೇವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅನ್ನಪೂರ್ಣ ದೇವಿ ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ. ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ. ಕೇಂದ್ರ ಮಹಿಳಾ ಮತ್ತು ಬಾಲ ವಿಕಾಸ ಮಂತ್ರಿ ಅನ್ನಪೂರ್ಣ ದೇವಿಯವರು ಪಂಖುಡಿ ಎನ್ನುವಂತಹ ಒಂದು ಪೋರ್ಟಲ್ ಅನ್ನು ಲಾಂಚ್ ಮಾಡಿದರು. ಇದು ಯಾವ ಪೋರ್ಟಲ್ ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಯೋಜನೆಗಳ ಜಾರಿಗಾಗಿ ಮಹಿಳಾ ಮತ್ತು ಮಕ್ಕಳ ಯೋಜನೆಗಳ ಜಾರಿಗಾಗಿ ಈ ಒಂದು ವೆಬ್ ಪೋರ್ಟಲ್ ಅನ್ನು ಲಾಂಚ್ ಮಾಡಲಾಗಿದೆ. ಕೌನ್ಸಿಲ್ ಫಾರ್ ಲೆದರ್ ಎಕ್ಸ್ಪೋರ್ಟ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರಮೇಶ್ ಕುಮಾರ್ ಜುನೇಜಾ. ಇವರು ಕೌನ್ಸಿಲ್ ಫಾರ್ ಲೆದರ್ ಎಕ್ಸ್ಪೋರ್ಟ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಡೀಪ್ ಟೆಕ್ ಸ್ಟಾರ್ಟ್ಅಪ್ ನೀತಿ 2025-26 ಅನಾವರಣ ಮಾಡಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನ್ಯಾಷನಲ್ ಟೆಕ್ಸ್ಟೈಲ್ ಮಿನಿಸ್ಟರ್ ಕಾನ್ಫರೆನ್ಸ್ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಗೌಹಾಟಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸ್ಥಳದಲ್ಲಿ ರೈಸಿನಾ ಸೈನ್ಸ್ ಡಿಪ್ಲೊಮಸಿ ಇನಿಷಿಯೇಟಿವ್ 2026 ಇದನ್ನು ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೇಘಾಲಯದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರ ರೇವತಿ ಮೋಹಿತೆ ಧೀರೆ. ಮೇಘಾಲಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಮೊದಲ ಮಹಿಳೆ. ಯಾವ ದೇಶದಲ್ಲಿ ವಿಲ್ ಫಾರ್ ಪೀಸ್ 2026 ಎಂಬ ಬಹುದೇಶೀಯ ಮಿಲಿಟರಿ ಅಭ್ಯಾಸ ನಡೀತು? ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದಲ್ಲಿ. ದಕ್ಷಿಣ ಆಫ್ರಿಕಾದಲ್ಲಿ ಕೇಪ್ ಆಫ್ ಗುಡ್ ಹೋಪ್ ಹತ್ತಿರ, ಕೇಪ್ ಆಫ್ ಗುಡ್ ಹೋಪ್ನ ಹತ್ತಿರದಲ್ಲಿ ಈ ಒಂದು ಮಿಲಿಟರಿ ಅಭ್ಯಾಸ ನಡೆಯಿತು. ಯಾವ ರಾಜ್ಯದ ಆರಾಲಂ ವನ್ಯಜೀವಿ ಅಭಯಾರಣ್ಯವನ್ನು ಚಿಟ್ಟೆಗಳ ಅಭಯಾರಣ್ಯ ಅಂತ ಘೋಷಿಸಲಾಗಿದೆ? ಯಾವುದು? ಆರಾಲಂ ವನ್ಯಜೀವಿ ಅಭಯಾರಣ್ಯ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ಬಟರ್ಫ್ಲೈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತೇಳಿ ಘೋಷಿಸಲಾಯಿತು. ಸರಿಯಾದ ಉತ್ತರ ಕೇರಳ ರಾಜ್ಯದಲ್ಲಿ ಇರುವಂಥದ್ದು ಇದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಾಚೀನ ಜಪಾನಿ ಕತ್ತಿವರಸೆಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಪವನ್ ಕಲ್ಯಾಣ್. ಸೊ ಜಪಾನ್ ಕತ್ತಿವರಸೆಗೆ ಇನ್ನೊಂದು ಹೆಸರಿದೆ ಕೆನ್ ಜುನ್ಸು. ಕೆನ್ ಜುನ್ಸು. ತೆಲುಗಿನ ಪ್ರಸಿದ್ಧ ನಟ ಚಿರಂಜೀವಿ ಅವರ ಸೋದರ ಪವನ್ ಕಲ್ಯಾಣ್, ಇವರು ಕೂಡ ಫಿಲ್ಮ್ ಆಕ್ಟರ್. ಇವರು ಪ್ರಾಚೀನ ಜಪಾನ್ನ ಕತ್ತಿವರಸೆಯಾದಂಥ ಕೆನ್ ಜುನ್ಸುಗೆ ಆಯ್ಕೆಯಾದ ಮೊದಲ ಭಾರತೀಯ.
ಗ್ಲೋಬಲ್ ರಿಸ್ಕ್ ರಿಪೋರ್ಟ್ 2026 ಇದನ್ನು ಪ್ರಕಟ ಮಾಡಿದವರು ಯಾರು? ಸರಿಯಾದ ಉತ್ತರ WEF, ವರ್ಲ್ಡ್ ಎಕನಾಮಿಕ್ ಫೋರಮ್ ಇದನ್ನು ಲಾಂಚ್ ಮಾಡ್ತು. ಭಾರತದ ಸ್ಟೇಟಸ್, ಇದರಲ್ಲಿ ಭಾರತದ ಸ್ಟೇಟಸ್ ಏನಿದೆ ಕೇಳಿದ್ರೆ ಭಾರತದ ಸೈಬರ್ ಅಸುರಕ್ಷತೆ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಭಾರತಕ್ಕೆ ಹೆಚ್ಚು ಥ್ರೆಟನ್ ಇರುವಂಥದ್ದು. ನ್ಯಾಷನಲ್ ಜಿಯೋಗ್ರಫಿಕ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜನವರಿ 27, ನ್ಯಾಷನಲ್ ಜಿಯೋಗ್ರಫಿಕ್ ಡೇ. ಇದರ 2026 ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಈಸ್ ಇಂಪಾರ್ಟೆಂಟ್. ಥೀಮ್ ಏನಾಗಿತ್ತು ಕೇಳಿದ್ರೆ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸರ್ವೇಷನ್ ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್. ಇಸ್ರೇಲ್ ಶಾಂತಿ ಪುರಸ್ಕಾರ 2026 ವಿಜೇತರು ಯಾರು? ಸರಿ ಉತ್ತರ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಶಾಂತಿ ಪುರಸ್ಕಾರ 2026 ವಿಜೇತರು. ಒಂದು ಇಂಪಾರ್ಟೆಂಟ್ ವಿಷಯ ಏನು ಕೇಳಿದ್ರೆ, ಇಸ್ರೇಲ್ 80 ವರ್ಷದ ನಂತರ ಇಸ್ರೇಲೇತರ ಅಂದರೆ ಇಸ್ರೇಲಿಂದ ಹೊರಗಡೆ ಒಬ್ಬರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು. ಜನವರಿ 2026 DRDO ತನ್ನ ಎಷ್ಟನೇ ಸ್ಥಾಪನಾ ದಿನವನ್ನು ಆಚರಿಸಿತು? ಸರಿ ಉತ್ತರ 68ನೇ ಸ್ಥಾಪನಾ ದಿನವನ್ನು ಆಚರಿಸಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. DRDO ಬಗ್ಗೆ ಹೇಳೋದಾದ್ರೆ DRDO ಇದೆಯಲ್ಲ, DRDO ಜನವರಿ 1, 1958 ಸ್ಥಾಪನೆ ಆಯಿತು. DRDOನ ಅಧ್ಯಕ್ಷರು ಯಾರು ಕೇಳಿದ್ರೆ ಸಮೀರ ವೆಂಕಟಪತಿ ಕಾಮತ್. DRDOನ ಮೊದಲ ಅಧ್ಯಕ್ಷರು ಯಾರು ಕೇಳಿದ್ರೆ, ಮೊದಲ ಅಧ್ಯಕ್ಷರು VR ರಾವ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಪುರಾತತ್ವ ವಿಜ್ಞಾನಿಗಳು 2000 ವರ್ಷ ಹಳೆಯದಾದ ಬೌದ್ಧ ನೆಲೆಯನ್ನ, ಬುದ್ಧಿಸ್ಟ್ ಸೈಟ್ ಅನ್ನ ಅನ್ವೇಷಣೆ ಮಾಡಿದ್ರು? ಸರಿ ಉತ್ತರ ಜೆಹನ್ಪುರದಲ್ಲಿ. ಜೆಹನ್ಪುರ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುವಂಥದ್ದು. ಸೊ ಇಲ್ಲಿ ಪ್ರಾಚೀನ ಸ್ತೂಪ, ಮಠ, ಬಸದಿ ಇವುಗಳು ಪತ್ತೆಯಾಗಿರುವಂಥದ್ದು. ಯಾವ ರಾಜ್ಯದಲ್ಲಿ ಪೊಂಗಲ್ ಫೆಸ್ಟಿವಲ್ ಅನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬ್ಯಾಂಕ್ ಭಾರತದ ಮೊದಲ ಸೋಲಾರ್ ಪವರ್ ATM ವ್ಯಾನ್ ಅನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ತ್ರಿಪುರಾ ಗ್ರಾಮೀಣ ಬ್ಯಾಂಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯವು ನೀತಿ ಆಯೋಗ ಪ್ರಕಟಿಸಿದ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಫಸ್ಟ್ ಪ್ಲೇಸಲ್ಲಿದೆ, ತಮಿಳುನಾಡು ಸೆಕೆಂಡ್ ಪ್ಲೇಸಲ್ಲಿದೆ, ಹಾಗೆಯೇ ಗುಜರಾತ್ 3ನೇ ಸ್ಥಾನದಲ್ಲಿದೆ. ಚಿಕ್ಕ ರಾಜ್ಯಗಳ ಪಟ್ಟಿಯಲ್ಲಿರುವಂಥದ್ದು ಉತ್ತರಾಖಂಡ. ಇಂಡಿಯನ್ ಆರ್ಮಿ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 15. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಹೆಲ್ದಿ ಬಾರ್ಡರ್ ಕ್ಯಾಂಪೈನ್ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಸಿಕಲ್ ಸೆಲ್ ಅನಿಮಿಯಾ ರೋಗವನ್ನು ತಡೆಗಟ್ಟಲು ಅರುಣೋದಯ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದ್ರು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪರಾಕ್ರಮ ದಿವಸ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜನವರಿ 23. ಏನಿದು ಪರಾಕ್ರಮ ದಿವಸ ಕೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 23 ಪರಾಕ್ರಮ ದಿವಸವನ್ನು ಆಚರಿಸಲಾಗುತ್ತೆ. ವಿಜಯ ಹಜಾರೆ ಟ್ರೋಫಿ 2025-26 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ವಿದರ್ಭ ಸೌರಾಷ್ಟ್ರವನ್ನ ಸೋಲಿಸುವುದರ ಮೂಲಕ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಳ್ತು. ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ 2026 ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 16ನೇ ಸ್ಥಾನದಲ್ಲಿದೆ. ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಇದು ಭಾರತ 16ನೇ ಸ್ಥಾನದಲ್ಲಿರೋದು. ಒಟ್ಟು 154 ದೇಶಗಳು ಭಾಗಿ. ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಸಿಂಗಾಪುರ. 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್.
ಹಾಗೆಯೇ 3ನೇ ಸ್ಥಾನದಲ್ಲಿರುವಂಥದ್ದು ಡೆನ್ಮಾರ್ಕ್. ಮತ್ತು ಕೊನೆಯ ಸ್ಥಾನದಲ್ಲಿ ಲಾಸ್ಟ್ ಇರುವಂಥದ್ದು ಮಧ್ಯ ಆಫ್ರಿಕಾ ಗಣರಾಜ್ಯ. ಮಧ್ಯ ಆಫ್ರಿಕಾ ಗಣರಾಜ್ಯ. ಏನಿದು? ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್. ಯಾವ ರಾಜ್ಯವು ಆಮೆ ಪಡಿ ಬಾ ಆಮಾ ಬಸಾರ ಯೋಜನೆಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಮೆ ಪಡಿ ಬಾ ಆಮಾ ಬಸಾರ ಎನ್ನುವಂಥ ಯೋಜನೆ. ಇದನ್ನು ಪ್ರಾರಂಭ ಮಾಡಿದ್ದು ಒಡಿಶಾ ಸರ್ಕಾರ. ಯಾಕಂದರೆ ಇದು ಮಹಿಳೆಯರ ಶಿಕ್ಷಣಕ್ಕಾಗಿ ಉತ್ತೇಜನ ಕೊಡೋದಕ್ಕೆ. ಮಹಿಳೆಯರ ಶಿಕ್ಷಣಕ್ಕೆ ಉತ್ತೇಜನ. 2026ನೇ ಸಾಲಿನ ಪದ್ಮಪಾಣಿ ಪ್ರಶಸ್ತಿ ಪುರಸ್ಕೃತರು ಯಾರು? ಪದ್ಮಪಾಣಿ ಪ್ರಶಸ್ತಿ ಸರಿಯಾದ ಉತ್ತರ ಇಳೆಯ ರಾಜ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. CRPF ಇದರ ನೂತನ DIG ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ರವಿಶಂಕರ್ ಛಬ್ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದು ಶುರುವಾಗಿದೆ ಯಾವ ಕಡೆ? ಸ್ಥಾಪನೆಯಾಗಿದ್ದು 27 ಜುಲೈ 1939. 2ನೇ ಗ್ಲೋಬಲ್ ಬುದ್ಧಿಸ್ಟ್ ಸಮ್ಮೇಳನ 2026 ಎಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿಯಲ್ಲಿ. ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ ಭಾರತದ ಸ್ಥಾನ ಏನು? ಸರಿಯಾದ ಉತ್ತರ ಭಾರತ 6ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ 6th ಪ್ಲೇಸ್. ಸೊ ಫಸ್ಟ್ ಪ್ಲೇಸಲ್ಲಿರೋದು ಚೀನಾ, 2ನೇ ಸ್ಥಾನದಲ್ಲಿರೋದು ಮಲೇಷಿಯಾ ಮತ್ತು 3ನೇ ಸ್ಥಾನದಲ್ಲಿರೋದು ವಿಯೆಟ್ನಾಂ. ಇತ್ತೀಚೆಗೆ ಅಂತರಿಕ್ಷ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಇವರು ಒಟ್ಟಾರೆ ಎಷ್ಟು ದಿನಗಳ ಕಾಲ ಅಂತರಿಕ್ಷದಲ್ಲಿ ಇದ್ರು? ಸರಿ ಉತ್ತರ 608 ದಿನಗಳು. AI ಫಿಲಂ ಪುರಸ್ಕಾರ 2026ರ ವಿಜೇತರು ಯಾರು? ಸರಿಯಾದ ಉತ್ತರ ಜುಬೈರ್ ಜಲಾಶಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ. CSPOC ಇದರ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿರುವ ದೇಶ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ: ಭಾರತ, ಉಗಾಂಡ, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.